ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಂದಿನ ದಿನ ಶ್ರೀಮದ್ ಭಾಗವತದ 2ನೇ ಸ್ಕಂದದ 10ನೇ ನಾಲ್ಕನೇ ಅಧ್ಯಾಯವಾದಂತಹ ಸೃಷ್ಟಿ ಪ್ರಕ್ರಿಯೆ, ಇದನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ 3ನೇ ಅಧ್ಯಾಯದಲ್ಲಿ ನಾವು ಕಳೆದ ವಾರದಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳಿದುಕೊಂಡಿದ್ದೇವೆ. ಇಲ್ಲಿ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂತಹದ್ದು, ನಮಗೆ ಭಗವಂತನ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ತಿಳಿಸಿ ಹೇಳಿ ಅಂತ ಹೇಳಿ ಅವರು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸಾಮಾನ್ಯ ಜನರು ಪ್ರಾಣಿಗಳ ರೀತಿಯಲ್ಲಿ ಹೇಗೆ ಜೀವನವನ್ನ ವ್ಯರ್ಥವಾಗಿ ಕಳೆಯುತ್ತಾರೆ, ಭಗವಂತನ ವಿಚಾರದಲ್ಲಿ ಅವರು ಆಸಕ್ತಿಯನ್ನ ತೋರಿಸದೆ ಹೇಗೆ ತಮ್ಮ ಜೀವನವನ್ನ ವ್ಯರ್ಥ ಮಾಡಿಕೊಳ್ತಾರೆ ಅನ್ನುವುದನ್ನು ಕೂಡ ಕಳೆದ ವಾರದಲ್ಲಿ ಶೌನಕಾದಿ ಋಷಿಗಳ ಮುಖಾಂತರವೇ ನಾವು ತಿಳಿದುಕೊಂಡಿದ್ದೇವೆ. ಈಗ ಇಂದಿನ ಒಂದು ಅಧ್ಯಾಯದಲ್ಲಿ ಸೃಷ್ಟಿಯ ಪ್ರಕ್ರಿಯೆ, ಇದರ ಕುರಿತಾಗಿ ತಿಳಿಸುವಂತಹ ವಿಚಾರ. ಇದರ ಸೃಷ್ಟಿ ಪ್ರಕ್ರಿಯೆಯ ಒಂದು ವಿವರಣೆ ಪ್ರಾರಂಭವಾಗುವಂಥದ್ದು 5ನೇ ಅಧ್ಯಾಯದಲ್ಲಿ. ಇಂದಿನ ಅಧ್ಯಾಯದಲ್ಲಿ ಇದಕ್ಕೆ ಪೂರಕವಾದಂತಹ ವಿಚಾರಗಳು ಏನಿದೆ ಅದನ್ನು ನಾವು ತಿಳಿದುಕೊಳ್ಳಿಕ್ಕೆ ಇದ್ದೇವೆ. ಈ ಒಂದು ಅಧ್ಯಾಯ ಸೂತ ಮುನಿಗಳ ಮಾತಿನ ಮುಖಾಂತರ ಪ್ರಾರಂಭವಾಗುತ್ತದೆ. ಶೌನಕಾದಿ ಋಷಿಗಳು ಕೇಳಿದಂತಹ ಪ್ರಶ್ನೆಗೆ ಸೂತ ಮುನಿಗಳು ಉತ್ತರವನ್ನ ಕೊಡ್ತಾ, ಪರೀಕ್ಷಿತ ಮಹಾರಾಜನು ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವುದನ್ನ ತಿಳಿಸ್ತಾ ಅವರು ಈ ಮುಂದಿನ ಮಾತುಗಳನ್ನು ನಮಗೆ ಹೇಳ್ತಾ ಇದ್ದಾರೆ. ಪುಸ್ತಕ ಇದ್ದವರು ದಯವಿಟ್ಟು ಎಲ್ಲರೂ ಪುಸ್ತಕವನ್ನ ತೆರೆಯಿರಿ. ಸೂತ ಉವಾಚ ವೈಯಾಸಕೇರಿತಿ ವಚಸ್ತತ್ವ ನಿಶ್ಚಯಾತ್ಮನಃ ಉಪಧಾರ್ಯ ಮತಿಂ ಕೃಷ್ಣೆ ಔತರೇಯಾಸತಿಂ ವ್ಯಧಾತ್. ಅನ್ನುವಾಗ ಸೂತಮುನಿಗಳು ನೋಡಿದರು, ಉತ್ತರೆಯ ಮಗನಾದಂತಹ ಪರೀಕ್ಷಿತ ಮಹಾರಾಜನು ಆತ್ಮತತ್ವವನ್ನು ಕುರಿತ ಶುಕಮುನಿಗಳ ವಿವರಗಳನ್ನು ಕೇಳಿದ ಬಳಿಕ ತನ್ನ ಏಕಾಗ್ರತೆಯನ್ನು ಭಗವಾನ್ ಶ್ರೀಕೃಷ್ಣನಲ್ಲಿ ಶ್ರದ್ಧೆಯಿಂದ ನೆಲೆಗೊಳಿಸಿದನು. ಈಗ ಪರೀಕ್ಷಿತ ಮಹಾರಾಜ ಕೇಳಿದಂತಹ ಪ್ರಶ್ನೆಗೆ ಸ್ಪಷ್ಟವಾದಂತಹ ಉತ್ತರವನ್ನ ಶುಕದೇವ ಗೋಸ್ವಾಮಿಗಳು ನೀಡಿದ್ದಾರೆ. ಸಾವು ಹತ್ತಿರ ಬಂದಿರುವಂತಹ ವ್ಯಕ್ತಿಯು ಏನು ಮಾಡಬೇಕು ಅಂತ ಕೇಳೋದಾದ್ರೆ, ಆ ಭಗವಂತನ ನಾಮ ರೂಪ ಗುಣ ಲೀಲೆ ಇತ್ಯಾದಿಗಳನ್ನ ಅವನು ನಿರಂತರವಾಗಿ ಶ್ರವಣ ಮಾಡಬೇಕು ಅನ್ನೋದನ್ನ ತಿಳಿಸಲಾಗಿದೆ. ಈಗ ಶುಕದೇವ ಗೋಸ್ವಾಮಿಗಳು ಆ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆ ಪರೀಕ್ಷಿತ ಮಹಾರಾಜನು ಕೂಡ ಇದೆಲ್ಲವನ್ನು ಕೂಡ ತಾನು ಸ್ವೀಕಾರ ಮಾಡಲಿಕ್ಕೆ ತನ್ನನ್ನು ತಾನು ಸಿದ್ಧಗೊಳಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ? ಆತ್ಮಜಾಯ ಸುತಾಗಾರ ಪಶು ದ್ರವಿಣ ಬಂಧುಷು ರಾಜ್ಯೇ ಚಾವಿಕಲೆ ನಿತ್ಯಂ ವಿರೂಢಾಂ ಮಮತಾಂ ಜಹೌ. ಭಗವಾನ್ ಕೃಷ್ಣನ ಬಗೆಗಿನ ಎದೆ ತುಂಬಿದ ಆಕರ್ಷಣೆಯ ಪರಿಣಾಮವಾಗಿ ಪರೀಕ್ಷಿತ ಮಹಾರಾಜನಿಗೆ ತನ್ನ ದೇಹ, ಮಡದಿ, ಮಕ್ಕಳು, ಅರಮನೆ
ಗಜಾಶ್ವಗಳೇ ಮೊದಲಾದ ಪಶುಗಳು, ಕೋಶಾಗಾರ, ಬಂಧುಮಿತ್ರರು ಮತ್ತು ಶಾಂತಿಯಿಂದ ಕೂಡಿದ್ದ ರಾಜ್ಯ, ಇವುಗಳ ಬಗೆಗೆ ಆಳವಾಗಿ ಬೇರೂರಿದ್ದ ವ್ಯಾಮೋಹವನ್ನು ಕಿತ್ತೆಸೆಯಲು ಸಾಧ್ಯವಾಯಿತು. ವೈರಾಗ್ಯ. ವೈರಾಗ್ಯ ಅಂತ ಹೇಳಿದ್ರೆ ಏನು? ಕೃಷ್ಣನಲ್ಲಿ ರಾಗವನ್ನ ಬೆಳೆಸಿಕೊಳ್ಳುವುದೇ ಈ ಪ್ರಪಂಚದಲ್ಲಿ ವೈರಾಗ್ಯಕ್ಕೆ ಕಾರಣ. ಅದು ನಿಜವಾದಂತಹ ವೈರಾಗ್ಯ. ನಾವು ಒಂದು ಕೃತಕವಾಗಿ ವೈರಾಗ್ಯವನ್ನ ಬೆಳೆಸಿಕೊಂಡ್ರೆ ಅದು ಹೆಚ್ಚು ಸಮಯ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ವಸ್ತುಗಳಲ್ಲಿ ಮಗ್ನವಾಗಿರುವಂತಹ ಇಂದ್ರಿಯಗಳನ್ನ ನಾವು ಬಲವಂತವಾಗಿ ವಿಷಯ ವಸ್ತುಗಳಿಂದ ದೂರ ಇಟ್ಟಾಗ ಅದು ಆ ಮನಸ್ಸು ಆ ವಿಚಾರಗಳ ಕುರಿತಾಗಿಯೇ ಚಿಂತನೆ ಮಾಡ್ತಾ ಇರ್ತದೆ ಮತ್ತು ಅವಕಾಶ ದೊರೆತಾಗ ಮತ್ತೆ ಆ ಒಂದು ವಿಷಯ ವಸ್ತುವಿನಲ್ಲಿ ಆಸಕ್ತಿಯನ್ನ ತಳೆಯುವಂತಹ ಸಂದರ್ಭಗಳು ಬರಬಹುದು. ಹಾಗಾದ್ರೆ ನಿಜವಾದಂತಹ ವೈರಾಗ್ಯವನ್ನ ಬೆಳೆಸಿಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ, ಶ್ರೀಕೃಷ್ಣನಲ್ಲಿ ಆಸಕ್ತಿಯನ್ನ, ರಾಗವನ್ನ ಬೆಳೆಸಿಕೊಳ್ಳುವಂಥದ್ದು, ಶ್ರೀಕೃಷ್ಣನಲ್ಲಿ ಪ್ರೀತಿಯನ್ನ ಬೆಳೆಸಿಕೊಳ್ಳುವಂಥದ್ದು, ಭಕ್ತಿಯನ್ನ ಮಾಡುವಂಥದ್ದು. ಆಗ ಉಳಿದ ಎಲ್ಲವುಗಳು ಕೂಡ ಅದು ಸಣ್ಣದಾಗಿ ಕಾಣಿಸ್ತದೆ. ಈ ಪ್ರಪಂಚದಲ್ಲಿರುವ ಸಿಗುವಂತಹ ಈ ಸುಖಗಳು, ಈ ವ್ಯಾಮೋಹಗಳು, ಆಕರ್ಷಣೆಗಳು ಆ ಕೃಷ್ಣನಲ್ಲಿ ನಾವು ಪಡೆಯುವಂತಹ ಒಂದು ಭಕ್ತಿಯಿಂದಾಗಿ ಅದು ದೂರವಾಗುತ್ತದೆ. ಹಾಗೆ ಇಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೇಗೆ ಪರೀಕ್ಷಿತ ಮಹಾರಾಜ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವಾಯಿತು? ಆ ಶ್ರೀಕೃಷ್ಣನ ಬಗೆಗೆ ಆಳವಾಗಿ ಬೇರೂರಿದ್ದ ಶ್ರೀಕೃಷ್ಣನ ಬಗೆಗೆ ಇದ್ದಂತಹ ಒಂದು ಪ್ರೀತಿಯಿಂದಾಗಿ, ಆಕರ್ಷಣೆ, ಶ್ರೀಕೃಷ್ಣನ ಬಗೆಗೆ ಎದು ತುಂಬಿದ ಆಕರ್ಷಣೆ, ಅದರ ಪರಿಣಾಮವಾಗಿ ಪರೀಕ್ಷಿತ ಮಹಾರಾಜನು ಇದನ್ನೆಲ್ಲವನ್ನು ಕೂಡ ಮಾಡಲಿಕ್ಕೆ ಅವನಿಗೆ ಸಾಧ್ಯವಾಯಿತು. ನಾವು ಕೂಡ ಈ ಪ್ರಪಂಚದಲ್ಲಿ ವೈರಾಗ್ಯವನ್ನ ಬೆಳೆಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ಕೃಷ್ಣನಲ್ಲಿ ಆಕರ್ಷಣೆಯನ್ನ ಬೆಳೆಸಿಕೊಳ್ಳಬೇಕು. ಪ್ರತ್ಯೇಕವಾಗಿ ವೈರಾಗ್ಯವನ್ನ ಬೆಳೆಸಿಕೊಳ್ಳುವಂತಹ ಪ್ರಯತ್ನವು ಅಗತ್ಯವಿರುವುದಿಲ್ಲ. ಉಳಿದ ಎಲ್ಲವೂ ಕೂಡ ತಾನಾಗಿಯೇ ನಡೆಯುತ್ತದೆ. ಪಪ್ರಚ್ಛ ಚೇಮಮೇವಾರ್ಥಂ ಯನ್ಮಾಂ ಪ್ರಚ್ಯುತ ಸತ್ತಮ ಕೃಷ್ಣಾನುಭಾವ ಶ್ರವಣೇ ಶ್ರದ್ಧಾನೋ ಮಹಾಮನ ಸಂಸ್ಥಾಂ ವಿಜ್ಞಾಯ ಸನ್ಯಸ್ಯ ಕರ್ಮತ್ರೈವರ್ಗಿಕಂ ಚ ಯತ್ ವಾಸುದೇವೇ ಭಗವತಿ ಆತ್ಮಭಾವಂ ದೃಢಂ ಗತಃ. ಹೇ ಮಹಾಮುನಿಗಳೇ, ಭಗವಾನ್ ಶ್ರೀಕೃಷ್ಣನ ಸ್ಮರಣೆಯಲ್ಲಿ ನಿರತರವಾಗಿ ಮಗ್ನನಾಗಿದ್ದ ಮಹಾತ್ಮನಾದ ಪರೀಕ್ಷಿತ ಮಹಾರಾಜನು ತನ್ನ ಆಸನ್ನ ಮರಣವನ್ನು ಮುಂದಾಗಿ ತಿಳಿದುಕೊಂಡ. ಕಾಮ್ಯಕರ್ಮಗಳಾದ ಧರ್ಮ, ಅರ್ಥ, ಕಾಮಗಳನ್ನು ತ್ಯಜಿಸಿ ತನ್ಮೂಲಕ ಕೃಷ್ಣನಲ್ಲಿ ಸಹಜ ಪ್ರೇಮವನ್ನು ಅಚಲವಾಗಿ ಸ್ಥಾಪಿಸಿ ನೀವು ನನ್ನನ್ನು ಕೇಳುತ್ತಿರುವಂತೆಯೇ ಈ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದ. ಇಲ್ಲಿ ಒಂದು ಸಂಭಾಷಣೆಯೊಳಗೆ ಇನ್ನೊಂದು ಸಂಭಾಷಣೆ ನಡೀತಾ ಇದೆ. ಶೌನಕಾದಿ ಋಷಿಗಳು ಸೂತ ಮುನಿಗಳಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೋ ಅದೇ ಪ್ರಶ್ನೆಯನ್ನ ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳಲ್ಲಿ ಕೇಳಿರುವಂತಹದ್ದು. ಇನ್ನು ಮುಂದಕ್ಕೆ ಶುಕದೇವ ಗೋಸ್ವಾಮಿಗಳು ಇನ್ನೊಂದು ಸಂಭಾಷಣೆಯನ್ನ ಕುರಿತಾಗಿ ತಿಳಿಸ್ತಾರೆ. ಅದು ಬ್ರಹ್ಮನಾರದ ಸಂವಾದ. ಬ್ರಹ್ಮದೇವರು ನಾರದ ಮುನಿಗಳಿಗೆ ತಿಳಿಸಿರುವಂತಹ ಮಾತು. ನಾರದ ಮುನಿಗಳು ಕೂಡ ಬ್ರಹ್ಮದೇವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದನ್ನ ಬ್ರಹ್ಮದೇವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನುವುದು ಅವರ ಸಂಭಾಷಣೆಯಿಂದ ನಮಗೆ ತಿಳಿಯುತ್ತದೆ. ಹೀಗೆ ಇಲ್ಲಿ ಸೂತ ಮುನಿಗಳು ಕೂಡ ಪರೀಕ್ಷಿತ ಮಹಾರಾಜನಿಗೆ ಶುಕದೇವ ಗೋಸ್ವಾಮಿಗಳು ಏನು ಹೇಳಿದ್ರು ಅನ್ನುವುದನ್ನ ತಿಳಿಸ್ತಾರೆ. ರಾಜ ಉವಾಚ, ಇದು ಪರೀಕ್ಷಿತ ಮಹಾರಾಜನ್ ಕೇಳುವಂತಹ ಪ್ರಶ್ನೆಗಳು. ಸಮೀಚೀನಂ ವಚೋ ಬ್ರಹ್ಮನ್ ಸರ್ವಜ್ಞಸ್ಯ ತವಾನಘ ತಮೋ ವಿಶೀರ್ಯತೆ ಮಹ್ಯಂ ಹರೇ ಕಥಯತಾ ಕಥಾಂ. ಪರೀಕ್ಷಿತ ಮಹಾರಾಜನು ನುಡಿದನು, ಹೇ ಬ್ರಾಹ್ಮಣ ವಿದ್ವಾಂಸರೇ, ನೀವು ಲೌಕಿಕವಾಗಿ ಕಶ್ಮಲಗೊಂಡಿಲ್ಲದ ಕಾರಣ ಸಮಸ್ತವನ್ನು ಬಲ್ಲವರಾಗಿದ್ದೀರಿ. ಆದುದರಿಂದ ನೀವು ನನಗೆ ಹೇಳಿದ್ದೆಲ್ಲ ಪರಿಪೂರ್ಣವಾಗಿ ರುಜುಮಾರ್ಗವೆಂದು ನನಗೆ ತೋರುತ್ತದೆ. ನೀವು ಭಗವಂತನನ್ನು ಕುರಿತ ಪ್ರಸಂಗಗಳನ್ನು ಪ್ರವಚನ ಮಾಡುತ್ತಿರುವುದರಿಂದ ನಿಮ್ಮ ಮಾತುಗಳು ಕ್ರಮೇಣ ನನ್ನ ಅಜ್ಞಾನವೆಂಬ ಅಂಧಕಾರವನ್ನು ನಾಶ ಮಾಡುತ್ತಿವೆ. ಇಲ್ಲಿ ಹೇಳ್ತಾ ಇರುವಂತಹ ವ್ಯಕ್ತಿ ಮತ್ತೆ ಕೇಳ್ತಾ ಇರುವಂತಹ ವ್ಯಕ್ತಿ ಇಬ್ಬರು ಕೂಡ ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ, ಭಗವಂತನ ಪರಮ ಭಕ್ತರಾಗಿದ್ದಾರೆ. ಇಂತಹ ಭಕ್ತರ ಸಂಭಾಷಣೆಯನ್ನ ಕೇಳುವುದರಿಂದಾಗಿ ನಾವು ಆ ಭಗವಂತನ ಕುರಿತಾದಂತಹ
ವಿಷಯಗಳನ್ನ ತಿಳಿದುಕೊಂಡು ಭಗವಂತನಲ್ಲಿ ಭಕ್ತಿಯನ್ನ ಬೆಳೆಸಿಕೊಳ್ಳಿಕ್ಕೆ, ಭಗವಂತನಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. 6ನೇ ಶ್ಲೋಕ. ಭೂಯ ಏವ ವಿವಿತ್ಸಾಮಿ ಭಗವಾನ್ ಆತ್ಮಮಾಯಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯೈ ಮಧೀಶ್ವರೈ. ಮಹಾದೇವತೆಗಳಿಗೂ ಅಚಿಂತ್ಯವಾದ ಈ ಅದ್ಭುತ ಬ್ರಹ್ಮಾಂಡಗಳನ್ನು ದೇವೋತ್ತಮ ಪರಮಪುರುಷನು ತನ್ನ ವೈಯಕ್ತಿಕ ಶಕ್ತಿಗಳಿಂದ ಹೇಗೆ ಸೃಷ್ಟಿಸುತ್ತಾನೆ ಎಂದು ನಿಮ್ಮಿಂದ ತಿಳಿಯಲು ನಾನು ಬಯಸುತ್ತೇನೆ. ಈ ಒಂದು ಪ್ರಶ್ನೆ ಮುಂದಕ್ಕೆ ಈ ಸೃಷ್ಟಿಯ ಪ್ರಕ್ರಿಯೆಯನ್ನ ತಿಳಿದುಕೊಳ್ಳಿಕ್ಕೆ ಮೂಲ ಕಾರಣವಾಗಿದೆ. ಇಲ್ಲಿ ನಮಗೆ ಆಗಲೇ ತಿಳಿದಿರುವಂತೆ ಭಗವಂತನ ಕುರಿತಾಗಿ ತಿಳಿದುಕೊಳ್ಬೇಕು, ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು, ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಭಗವಂತನ ಒಂದು ಕಾರ್ಯಚಟುವಟಿಕೆಗಳೇನಿದೆ ಅದನ್ನ 2 ರೀತಿಗಳಲ್ಲಿ ನಾವು ವಿಭಾಗ ಮಾಡಬಹುದು. ಮೊದಲನೇದಾಗಿ ಆ ಭಗವಂತ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದಂತಹ ಬಗೆ, ಅದರಲ್ಲಿ ಭಗವಂತನ ಆ ಒಂದು ಪಾರಮ್ಯತೆ, ಆ ಭಗವಂತ ಹೇಗೆ ಈ ಒಂದು ಸೃಷ್ಟಿಯನ್ನ ತಾನು ಮಾಡಿದ್ದಾನೆ ಅನ್ನುವಂತಹ ವಿಚಾರ. ಎರಡನೆಯದ್ದಾಗಿ ಆ ಭಗವಂತನಿಗೆ ಮತ್ತು ಆತನ ಭಕ್ತನ ನಡುವೆ ನಡೆಯುವಂತಹ ಆ ಒಂದು ಲೀಲೆಗಳು. ಇದು ಎರಡನೆಯ ಭಾಗ. ಮೊದಲು ನಾವು ಭಗವಂತ ಎಷ್ಟು ದೊಡ್ಡವನು ಅನ್ನುವುದನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವನು ಮಾಡುವಂತಹ ಕಾರ್ಯಚಟುವಟಿಕೆಗಳು, ಲೀಲೆಗಳು ಏನಿದೆ ಅದನ್ನ ನಾವು ತಿಳ್ಕೊಂಡು ಇವನು ಕೂಡ ನಮ್ಮ ಹಾಗೆ ಅಂದ್ಕೊಳ್ಬಹುದು. ಯಾಕಂದ್ರೆ ಕೃಷ್ಣನು ಕೂಡ ಸಣ್ಣ ಇರುವಾಗ ಬೆಣ್ಣೆಯನ್ನ ಕದೀತಾ ಇದ್ದ, ತಾಯಿಯ ಮುಂದೆ ಅಳ್ತಾ ಇದ್ದ, ಎಲ್ಲರಿಗೆ ತುಂಟತನ ಮಾಡ್ತಾ ಇದ್ದ. ಭಗವಂತನ ಚಟುವಟಿಕೆಗೂ ನಮಗೇನು ವ್ಯತ್ಯಾಸ? ಆತನು ನಮ್ಮ ಹಾಗೆ ಅಂತ ಹೇಳಿ ತಿಳ್ಕೊಂಡು ಬಿಡ್ತೇವೆ. ಅದಕ್ಕೆ ಮೊದಲು ಆ ಭಗವಂತ ಅಂದ್ರೆ ಎಷ್ಟು ಶಕ್ತಿಶಾಲಿ, ಅಥವಾ ಅವನ ಒಂದು ಈ ಭೌತಿಕ ಪ್ರಪಂಚವನ್ನ ನಿಭಾಯಿಸುವಂತಹ ವಿಧಾನ, ನಮಗೂ ಆತನಿಗೂ ಎಷ್ಟೊಂದು ವ್ಯತ್ಯಾಸವಿದೆ ಇತ್ಯಾದಿಗಳನ್ನ ನಾವು ತಿಳಿದುಕೊಳ್ಳಬೇಕು. ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಪ್ರಾರಂಭದಲ್ಲಿ ಹೇಳ್ತಾರೆ, ನಿಮ್ಗೆ ಭಗವದ್ಗೀತೆ ಸರಿಯಾಗಿ ಅರ್ಥವಾಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ನೀವು ಭಗವಂತ ಶ್ರೇಷ್ಠ ಅಥವಾ ಭಗವಂತ ಶ್ರೀಕೃಷ್ಣ ಆತನು ಭಗವಂತ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಭಗವದ್ಗೀತೆಯನ್ನ ಅರ್ಜುನನಿಗೆ ಹೇಳಿದಂತಹ ವ್ಯಕ್ತಿಯು ಕೂಡ ನಮ್ಮ ರೀತಿಯಲ್ಲಿಯೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ನಾವು ತಿಳ್ಕೊಂಡು ಭಗವದ್ಗೀತೆಯನ್ನ ಓದಿದ್ರೆ ಆ ಭಗವದ್ಗೀತೆ ನಮಗೆ ಅರ್ಥ ಆಗುವುದಿಲ್ಲ. ಹಾಗೆ ಆ ಭಗವಂತನ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಳುವ ಮೊದಲು ಆ ಭಗವಂತ ಹೇಗೆ ಶ್ರೇಷ್ಠ ವ್ಯಕ್ತಿಯಾಗಿದ್ದಾನೆ, ಆತನ ಒಂದು ಶಕ್ತಿ ಎಂಥದ್ದು, ಇತ್ಯಾದಿಗಳನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಆ ಲೀಲೆಗಳನ್ನ ತಿಳ್ಕೊಳ್ಳುವುದರಿಂದ ನಾವು ಅಪಾರ್ಥವನ್ನ ಮಾಡಿಕೊಳ್ಳುವುದೇ ಹೆಚ್ಚಾಗಿರ್ತದೆ. ಈಗ ಇಲ್ಲಿ ಪರೀಕ್ಷಿತ ಮಹಾರಾಜ ಕೇಳುವಂತಹ ಪ್ರಶ್ನೆ, ವೈಯಕ್ತಿಕ ಶಕ್ತಿಯಿಂದ ಹೇಗೆ ಸೃಷ್ಟಿಸ್ತಾನೆ ಮತ್ತೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಆತನು ಮಾಡ್ತಾನೆ ಅನ್ನುವಂಥದ್ದು ಪ್ರಶ್ನೆ. ಈ ಭಗವಂತನ ಮಾಯಾಶಕ್ತಿಯಿಂದ ಆತನು ಸೃಷ್ಟಿ ಕಾರ್ಯವನ್ನ ಮಾಡಿದ್ರೆ ಆತನ ಚಿತ್ಶಕ್ತಿಯಿಂದ ಅವನು ಅನೇಕ ಲೀಲೆಗಳನ್ನ ಮಾಡ್ತಾನೆ. ಮೊದಲು ಮಾಯಾಶಕ್ತಿಯ ಆ ಒಂದು ಸೃಷ್ಟಿ ಕಾರ್ಯವನ್ನ ಅರ್ಥ ಮಾಡಿಕೊಂಡ ನಂತರ ನಾವು ಚಿತ್ಶಕ್ತಿಯಿಂದ ನಡೆಸುವಂತಹ ಲೀಲೆಗಳನ್ನ ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಮುಂದಕ್ಕೆ 7ನೆಯ ಶ್ಲೋಕ. ಯಥಾ ಗೋಪಾಯತಿ ವಿಭುರ್ಯಥಾ ಸಂಯಚ್ಛತೆ ಪುನಃ ಯಾಂ ಶಕ್ತಿಮುಪಾಶ್ರಿತ್ಯ ಪುರುಶಕ್ತಿ ಪರಾ ಪುಮಾನ್ ಆತ್ಮಾನಂ ಕ್ರೀಡನ್ ಕರೋತಿ ವಿಕರೋತಿ ಚ. ಸರ್ವಶಕ್ತನಾದ ಪರಮಪ್ರಭುವು ಕ್ರೀಡಾಪಟುವಿನ ಕ್ರೀಡಾ ಮನೋಭಾವದಿಂದ ಈ ಅದ್ಭುತ ಜಗತ್ತನ್ನು ಪಾಲಿಸಲು ಮತ್ತು ಮುಕ್ತಾಯಗೊಳಿಸಲು ಹೇಗೆ ತನ್ನ ವಿವಿಧ ಶಕ್ತಿಗಳನ್ನು, ವಿವಿಧ ವಿಸ್ತೃತ ರೂಪಗಳನ್ನು ತೊಡಗಿಸುತ್ತಾನೆ ಎಂದು ದಯವಿಟ್ಟು ವಿವರಿಸಿ. ಈ ಭೌತಿಕ ಪ್ರಪಂಚದ ಸೃಷ್ಟಿ ಯಾತಕ್ಕೋಸ್ಕರ ಆಗುತ್ತದೆ? ಜೀವಿಗಳು ಅನೇಕ ರೀತಿಯಾದಂತಹ ಆಸೆಗಳನ್ನ ಹೊಂದಿರ್ತಾರೆ. ಆ ಆಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೋಸ್ಕರ ಭಗವಂತ ಒಂದು ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡ್ತಾನೆ. ಅಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಲಿಕ್ಕೋಸ್ಕರನೇ ಈ ಭೌತಿಕ ಪ್ರಪಂಚ ಅನ್ನುವಂಥದ್ದಿರುವುದು. ಈಗ ಉದಾಹರಣೆಗೆ ತಾಯಿ ಅಡಿಗೆ ಮಾಡ್ತಾ ಇರ್ತಾರೆ. ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಮಗು ಬಂದು ಹೇಳ್ತದೆ,
ಅಮ್ಮ ನಾನು ಕೂಡ ಅಡಿಗೆ ಮಾಡಬೇಕು, ನನಗೆ ಕೂಡ ದಾರಿ ಬಿಡು, ಸ್ವಲ್ಪ ಜಾಗ ಕೊಡು ಅಂತ ಹೇಳಿ. ಆದ್ರೆ ಆ ಬೆಂಕಿಯಲ್ಲಿ ಅಡಿಗೆಯನ್ನ ಮಾಡುವಂಥದ್ದು ಮಗುವಿಗೆ ಅಪಾಯಕರ, ಮತ್ತು ಆ ಮಗುವಿಗೆ ಅದನ್ನ ಯಾವ ರೀತಿಯಾಗಿ ಅಡಿಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ತಾಯಿ ಏನು ಮಾಡ್ತಾಳೆ, ಒಂದು ಆಟಿಕೆಯನ್ನು ತಂದು ಕೊಡ್ತಾಳೆ. ಆಟಿಕೆಯಲ್ಲಿ ಮಗು ಆಟ ಆಡ್ತದೆ, ಅದು ಕೂಡ ಅಡಿಗೆ ಮಾಡ್ತದೆ, ಎಲ್ಲವನ್ನು ತಾಯಿ ಮಾಡುವ ರೀತಿಯಲ್ಲಿ ಅನುಕರಣೆ ಮಾಡ್ತದೆ. ಆದ್ರೆ ಆಟ ಆಡಿದ ನಂತರ ಕೊನೆಗೆ ಅಡಿಗೆ ರೆಡಿ ತಯಾರಾಯ್ತಾ ಅಂತ ಕೇಳಿದ್ರೆ ಇಲ್ಲ. ಹಸಿವಾದಾಗ ಮತ್ತೆ ಮಗು ತಾಯಿ ಹತ್ರನೇ ಹೋಗ್ಬೇಕು. ಅದೇ ರೀತಿ ನಾವು ಮಾಡುವಂತಹ ಕಾರ್ಯಚಟುವಟಿಕೆಗಳು. ನಾವು ಕೂಡ ದೇವರಂತೆ ಇರಬೇಕು ಅಂತ ಅಂದ್ಕೊಳ್ತೇವೆ. ನಾವು ಎಲ್ಲವನ್ನು ನಿಯಂತ್ರಣ ಮಾಡಬೇಕು, ಎಲ್ಲವೂ ನಾವು ಹೇಳಿದ ಹಾಗೆ ನಡೆಯಬೇಕು. ಈ ರೀತಿಯಾದಂತಹ ಒಂದು ಉದ್ಧಟ ಮನೋಭಾವ ನಮ್ಮಲ್ಲಿ ಯಾವಾಗ ಉಂಟಾಗುತ್ತದೋ ಆಗ ಈ ಭೌತಿಕ ಪ್ರಪಂಚ ನಮಗೆ ಸೃಷ್ಟಿಯಾಗ್ತದೆ, ಈ ಭೌತಿಕ ಪ್ರಪಂಚಕ್ಕೆ ನಮ್ಮನ್ನ ಹಾಕಲಾಗ್ತದೆ. ಇಲ್ಲಿ ನಮ್ಮ ಆಸೆಗಳೇನಿದೆ ಅದಕ್ಕೆ ತಕ್ಕನಾಗಿ ಒಂದು ಶರೀರವನ್ನ ಕೊಡ್ತಾರೆ. ಆ ಶರೀರದಲ್ಲಿ ನಾವು ನಾನಾ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ನಾವು ಯಾವ ರೀತಿಯಾದಂತಹ ಚಟುವಟಿಕೆಯನ್ನ ಮಾಡಿದ್ರು ನಮ್ಮ ಪಾಲನೆಗೆ, ಪೋಷಣೆಗೆ ಆ ಭಗವಂತನು ಮಾಡಿದಂತಹ ಒಂದು ಸೌಕರ್ಯವೇ ಬೇಕು ವಿನಃ ನಮ್ಮ ಕೈಯಲ್ಲಿ ಅದು ಯಾವುದು ಕೂಡ ಇಲ್ಲ. ನಾವು ಉಸಿರಾಡುವಂತಹ ಗಾಳಿ, ನಮಗೆ ಬೇಕಾದಂತಹ ಸೂರ್ಯನ ಬೆಳಕು, ನಾವು ತಿಂದಂತಹ ಆಹಾರವು ಜೀರ್ಣವಾಗುವಂತೆ ಮಾಡುವಂತಹದ್ದು ಇತ್ಯಾದಿ ಎಲ್ಲವನ್ನು ಕೂಡ ಆ ಭಗವಂತನೇ ಮಾಡಬೇಕು. ಯಾವುದೇ ಒಂದು ಕಾರ್ಖಾನೆಯಲ್ಲಿ ಆಗಲಿ ಇಷ್ಟರ ತನಕ ಯಾವುದೇ ಒಬ್ಬ ವಿಜ್ಞಾನಿಯು ಒಂದೇ ಒಂದು ಅಕ್ಕಿ ಕಾಳನ್ನ ತಯಾರು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಭೂಮಿ ತಾಯಿಯಿಂದ ಪಡೆದಂತಹ ಆಹಾರ ವಸ್ತುಗಳನ್ನ ಇವರು ನಾನಾ ರೀತಿಯಲ್ಲಿ ಬೇಯಿಸಿ ಅಥವಾ ಇನ್ನೇನೋ ಮಾಡಿ ನಮಗೆ ಅದಕ್ಕೆ ಬೇರೆ ಬೇರೆ ರೂಪಾಂತರಗಳನ್ನು ಕೊಟ್ಟು ಅವರು ಮಾರಾಟ ಮಾಡಬಹುದಷ್ಟೇ ವಿನಃ ತಾವೇ ಸ್ವತಃ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ಶರೀರದಲ್ಲಿರುವಂತಹ ರಕ್ತದ ಕಣಗಳನ್ನು ಸೃಷ್ಟಿ ಮಾಡಲಿಕ್ಕೆ ಯಾವ ವಿಜ್ಞಾನಕ್ಕೂ ಇಲ್ಲಿಯವರೆಗೆ ಸಾಧ್ಯವಾಗಲಿಲ್ಲ. ಅದು ತಾಯಿ ಮಾಡುವ ಅಡಿಗೆಗೂ ಮಕ್ಕಳು ಮಾಡುವಂತಹ ಅಡಿಗೆಗೂ ಇರುವಂತಹ ವ್ಯತ್ಯಾಸ. ಆದ್ರೆ ಮಗು ಜವಾಬ್ದಾರಿಯುತವಾಗಿ ಇದ್ರೆ, ಮಗು ತಾಯಿಗೆ ಅಡಿಗೆಯಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಜವಾಬ್ದಾರಿಯುತ ರೀತಿಯಲ್ಲಿ ವರ್ತಿಸಿದ್ರೆ ಆ ಮಗು ತಾಯಿಯ ಜೊತೆಗೆ ಅಡಿಗೆಯನ್ನ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಆಟಿಕೆಗಳನ್ನು ಕೊಡಲಾಗುತ್ತದೆ. ಇದು ಆ ಮಗು ಎಷ್ಟು ಬಾಲಿಶವಾಗಿದೆ, ಸಣ್ಣ ಮಗು ಅಥವಾ ದೊಡ್ಡ ಮಗು ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ. ಅದೇ ನಾವು ಭಕ್ತಿಯಲ್ಲಿ ಎಷ್ಟು ಬೆಳೆದಿದ್ದೇವೆ, ಭಕ್ತಿಯಲ್ಲಿ ಇನ್ನೂ ತುಂಬಾ ಆರಂಭಿಕ ಭಕ್ತನ ಆಗಿದ್ರೆ ಅವರಿಗೆ ಪೂರ್ತಿಯಾಗಿ ಬೇರೆ ಒಂದು ಸ್ಥಳವನ್ನ ಕೊಟ್ಟು ಬಿಡ್ತಾರೆ, ನೀನು ಇಲ್ಲೇ ಆಟ ಆಡ್ಕೊಂಡಿರು ಅಂತೇಳಿ. ಅಥವಾ ಸ್ವಲ್ಪ ಬೆಳೆದಂತಹ ಭಕ್ತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದಿದಂತಹ ವ್ಯಕ್ತಿ ಆದ್ರೆ ಆ ಭಗವಂತನ ಸೇವೆಯಲ್ಲಿ ಅಲ್ಪ ಸ್ವಲ್ಪ ಸೇವೆಯು ನಮಗೆ ಸಿಗ್ತದೆ. ಇನ್ನು ಶುದ್ಧ ಭಕ್ತರಿಗೆ ಭಗವಂತನ ಲೀಲೆಯಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶವನ್ನ ಕೊಡಲಾಗುತ್ತದೆ. ಅವರು ಭಗವಂತನ ಧಾಮದಲ್ಲೇ ಉಳಿದುಕೊಳ್ಳಬಹುದು. ಒಬ್ಬ ವ್ಯಕ್ತಿ ತಾನು ಕೂಡ ರಾಜನಾಗಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಅದು ಅವನಿಗೆ ಅವನ ಕನಸಿನಲ್ಲಿ ಮಾತ್ರ ಸಾಧ್ಯ, ವಾಸ್ತವದಲ್ಲಿ ಸಾಧ್ಯ ಆಗುವುದಿಲ್ಲ. ಹಾಗೆ ನಾವು ಕೂಡ ಕೃಷ್ಣನಂತೆಯೇ ಆನಂದಿಸಬೇಕು ಅಂತ ಅಂದುಕೊಂಡ್ರೆ ಅದಕ್ಕೋಸ್ಕರ ಈ ಭೌತಿಕ ಪ್ರಪಂಚವನ್ನ ಅವನು ಸೃಷ್ಟಿ ಮಾಡ್ತಾನೆ. ಇನ್ನು ಆ ಭೌತಿಕ ಪ್ರಪಂಚದ ಸೃಷ್ಟಿಯ ಬೇರೆ ಬೇರೆ ಹಂತಗಳು ಯಾವುದು ಅನ್ನೋದನ್ನ ಮುಂದಕ್ಕೆ ನಾವು ನೋಡ್ಲಿಕ್ಕೆ ಇದ್ದೇವೆ. 8ನೇ ಶ್ಲೋಕ. ನೂನಂ ಭಗವತೋ ಬ್ರಹ್ಮನ್ ಹರೇರದ್ಭುತ ಕರ್ಮಣಃ ದುರ್ವಿಭಾವ್ಯ ವಿಭಾವಾತಿ ಕವಿಭಿಶ್ಚಾಪಿ ಚೇಷ್ಟಿತಂ. ಹೇ ಬ್ರಾಹ್ಮಣ ವಿದ್ವಾಂಸರೇ, ಭಗವಂತನ ಲೋಕೋತ್ತರ ಕಾರ್ಯಗಳೆಲ್ಲವೂ ಅತ್ಯದ್ಭುತ. ಅನೇಕ ಪ್ರಾಜ್ಞ ವಿದ್ವಾಂಸರ ಮಹಾನ್ ಪ್ರಯತ್ನಗಳು ಆ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸಾಲದಾಗಿದೆ. ಆದ್ದರಿಂದ ಅವು ಅಚಿಂತ್ಯವಾಗಿ ತೋರುತ್ತವೆ. ಭಗವಂತನ ಕೆಲಸ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ. ಮತ್ತ ಪರತರಂ ನ ಅನ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಕೃಷ್ಣ ಹೇಳುವಂಥದ್ದು, ನನಗಿಂತ ಶ್ರೇಷ್ಠವಾದಂತಹ ಸತ್ಯ ಇನ್ನೊಂದಿಲ್ಲ. ಈ ಎಲ್ಲ ಪ್ರಪಂಚದ ಪ್ರತಿಯೊಂದು ಕೂಡ ನನ್ನಲ್ಲಿ ಅವಲಂಬಿತವಾಗಿದೆ. ಹೇಗೆ ಒಂದು ಹೂವಿನ ಹಾರದಲ್ಲಿ ದಾರ ಅದು ಎಲ್ಲ ಹೂವನ್ನು ಕೂಡ ಹಿಡ್ಕೊಳ್ತದೋ ಮತ್ತು ಆ ಒಂದು ಹಾರಕ್ಕೆ ಸರಿಯಾದಂತಹ ಒಂದು ಆಕಾರವನ್ನು ಕೊಡ್ತದೋ, ಅದೇ ರೀತಿ ಈ ಪ್ರಪಂಚವು ಸರಿಯಾಗಿ ನಡೆದುಕೊಂಡು ಹೋಗುವಂತೆ ಮಾಡುವಂಥದ್ದು ಭಗವಂತನೇ ಆಗಿದ್ದಾನೆ. ಇದನ್ನ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಈಗ ಸೂರ್ಯನ ಶಕ್ತಿ, ಸಾಮಾನ್ಯವಾಗಿ ಹಗಲು ಹೊತ್ತು ನಮಗೆ ಬೆಳಕು ಬರ್ತದೆ, ಶಾಖ ಸಿಗ್ತದೆ, ಇದು ಸೂರ್ಯನ ಶಕ್ತಿ ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವುದು ಅಷ್ಟೇನು ಕಷ್ಟ ಆಗುವುದಿಲ್ಲ. ಆದ್ರೆ
ನಾವು ಬಳಸುವಂತಹ ಇನ್ನೂ ಅನೇಕ ಶಕ್ತಿಗಳ ಒಂದು ಮೂಲ ಏನಿದೆ ಅದಕ್ಕೆಲ್ಲದಕ್ಕೂ ಸೂರ್ಯನೇ ಕಾರಣ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಜ್ಞಾನದ ಅವಶ್ಯಕತೆ ಇದೆ. ನಮಗೆ ಮಳೆ ಬರಲಿಕ್ಕೆ ಕೂಡ ಸೂರ್ಯನೇ ಕಾರಣ. ಮರಗಿಡಗಳು ಬೆಳಿಬೇಕು ಅಂತ ಹೇಳಿದ್ರೆ ಸೂರ್ಯನೇ ಕಾರಣ. ಆ ಮರಗಳನ್ನ ನಾವು ಇಂಧನವಾಗಿ ಬಳಸಿದಾಗ ಅದರಿಂದ ಬರುವಂತಹ ಶಕ್ತಿ ಏನಿದೆ ಅದು ಕೂಡ ಸೂರ್ಯನದ್ದೇ ಬೆಳಕು, ಸೂರ್ಯನದ್ದೇ ಶಾಖ. ಆ ಸೂರ್ಯನ ಬೆಳಕಿನಿಂದ ಗಿಡ ಮರಗಳು ಆ ಒಂದು ದ್ಯುತಿ ಸಂಶ್ಲೇಷಣೆಯನ್ನ ಮಾಡಿ ಫೋಟೋಸಿಂಥಸಿಸ್ ಮಾಡಿ ಅದರಿಂದ ಆಹಾರವನ್ನ ಉತ್ಪಾದಿಸಿ ಅವುಗಳು ಬೆಳೆದು ನಂತರ ಅವು ಇಂಧನವಾದಾಗ ಅದೇ ಶಕ್ತಿಯು ಮತ್ತೆ ಬೆಳಕಾಗಿ ಹೊರಗೆ ಬರುವಂತಹದ್ದು, ಶಕ್ತಿಯಾಗಿ ಹೊರಗೆ ಬರುವಂತಹದ್ದು. ಹಾಗೆ ಕಲ್ಲಿದ್ದಲು ಕೂಡ ಅದು ಬೆಳಕನ್ನ ಅದು ಏನು ಹೊತ್ತಿದಾಗ ಅಥವಾ ಅದಕ್ಕೆ ನಾವು ಇಂಧನವನ್ನಾಗಿ ಅದನ್ನು ಬಳಸಿದಾಗ ಅದರಿಂದ ಬರುವಂತಹ ಶಕ್ತಿಯು ಕೂಡ ಸೂರ್ಯನಿಂದಲೇ ಬರುವಂತಹದ್ದು. ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಬುದ್ಧಿಶಕ್ತಿಯನ್ನು ಬಳಸಬೇಕಾಗ್ತದೆ. ಅದರ ಹಿನ್ನೆಲೆ ಏನು ಅನ್ನೋದನ್ನು ನೋಡ್ಬೇಕಾಗ್ತದೆ. ಅದೇ ರೀತಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಕೂಡ ಅದು ಭಗವಂತನಿಂದಲೇ ನಡೀತಾ ಇದೆ. ತೇನವೇನ ತೃಣಮಪಿ ನಚಲತಿ. ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಕೂಡ ನಮ್ಮಲ್ಲಿ ಒಂದು ಸ್ವಲ್ಪ ಬುದ್ಧಿವಂತಿಕೆಯ ಅವಶ್ಯಕತೆ ಇದೆ. ಸಾಮಾನ್ಯವಾದ ಅಜ್ಞಾನಿಗಳಿಗೆ ಇದು ಅರ್ಥ ಆಗುವುದಿಲ್ಲ. ಅವರು ಎಲ್ಲವೂ ಕೂಡ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ, ಎಲ್ಲವೂ ಕೂಡ ತಾನಾಗಿಯೇ ನಡೀತಾ ಇದೆ ಅಂತ ಹೇಳಿ ಅನೇಕ ವಿಜ್ಞಾನಿಗಳು ಹೇಳ್ತಾರೆ. ಪ್ರಕೃತಿ ಮಾಡ್ತಾ ಇದೆ ಅಥವಾ ಪ್ರಕೃತಿಯ ಹಿಂದೆ ಯಾವುದೋ ಒಂದು ಶಕ್ತಿ ಮಾಡ್ತಾ ಇದೆ ಅಂತ ಹೇಳಿ ಅವರು ಹೇಳ್ತಾರೆ ವಿನಃ ಅದು ಭಗವಂತನೇ ಮಾಡ್ತಾ ಇರುವುದು ಅನ್ನುವಂತಹ ಒಂದು ಜ್ಞಾನ ಅವರಿಗೆ ಲಭ್ಯ ಆಗುವಿರುವುದಿಲ್ಲ. ಯಾಕಂದ್ರೆ ಆ ಭಗವಂತನ ಅನುಗ್ರಹ ಅವರಿಗೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಪರೀಕ್ಷಿತ ಮಹಾರಾಜ ಹೇಳುವುದು ಅವುಗಳು ಅಚಿಂತ್ಯವಾಗಿ ತೋರುತ್ತವೆ, ಅದು ಚಿಂತನೆಗೆ ನಿಲುಕದ್ದು. ಈ ಪ್ರಪಂಚದಲ್ಲಿ ನಡೆಯುವ ಅನೇಕ ಏನೆಲ್ಲ ಕಾರ್ಯಚಟುವಟಿಕೆಗಳಿವೆ ಅದರ ಬಗ್ಗೆ ನಮಗೆ ಯಾವುದೇ ಜ್ಞಾನ ಇಲ್ಲ. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಎಲ್ಲಿಂದ ಇದನ್ನು ತಿಳ್ಕೊಳ್ಬೇಕು? ಶಬ್ದ ಪ್ರಮಾಣದಿಂದಲೇ ನಾವು ತಿಳಿದುಕೊಳ್ಳಬೇಕು. ಯಥಾ ಗುಣಾನ್ಸ್ತು ಪ್ರಕೃತಿರ್ಯುಗಪತ್ ಕ್ರಮಶೋಪಿ ವಾ ವಿಭರ್ತಿ ಭೂರಿಶಸ್ತ್ವೇಕ ಕುರ್ವನ್ ಕರ್ಮಾಣಿ ಜನ್ಮಭಿಹಿ. ಪ್ರಕೃತಿ ಗುಣಗಳೊಡನೆ ತಾನೊಬ್ಬನೇ ಕ್ರಿಯಾಶೀಲನಾಗಿರಲಿ ಅಥವಾ ಏಕಕಾಲದಲ್ಲಿ ಅನೇಕ ರೂಪಗಳಾಗಿ ವಿಸ್ತೃತಗೊಳ್ಳಲಿ ಅಥವಾ ಪ್ರಕೃತಿ ಗುಣಗಳ ನಿರ್ದೇಶನಕ್ಕಾಗಿ ನಿರಂತರವಾಗಿ ವಿಸ್ತೃತಗೊಳ್ಳುತ್ತಿರಲಿ, ದೇವೋತ್ತಮ ಪರಮಪುರುಷನು ಒಬ್ಬನೇ. ಭಗವಂತ ತನ್ನನ್ನು ತಾನು ವಿಸ್ತರಣೆಗೊಳಿಸಿಕೊಂಡು ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾನೆ. ಮೊದಲು ಭಗವಂತ ವಿಸ್ತರಣೆಗೊಂಡದ್ದು ಬಲರಾಮನಾಗಿ. ಬಲರಾಮನಿಂದ ಬಂದಂತಹ ವಿಸ್ತರಣೆಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹಾಗೆಯೇ ಸಂಕರ್ಷಣನಿಂದ ವಿಸ್ತರಣೆಗೊಂಡದ್ದು ನಾರಾಯಣ. ನಾರಾಯಣನಿಂದ ಮತ್ತೆ ಈ ಚತುರ್ವ್ಯೂಹ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇವರು ವಿಸ್ತರಣೆಯನ್ನುಗೊಳ್ಳುತ್ತಾರೆ. ಆಮೇಲೆ ಎರಡನೆಯ ಸಂಕರ್ಷಣನಿಂದ ವಿಸ್ತರಣೆಗೊಂಡದ್ದು ಕಾರಣೋದಕಶಾಹಿ ವಿಷ್ಣು. ಕಾರಣೋದಕಶಾಹಿ ವಿಷ್ಣು ಕಾರಣ ಸಮುದ್ರದ ಮೇಲೆ ಪವಡಿಸಿರ್ತಾನೆ. ಆತನ ಒಂದು ಶರೀರದ ರೋಮಕೂಪದಿಂದ ಅನೇಕ ಬ್ರಹ್ಮಾಂಡಗಳು ಹೊರಗೆ ಬರ್ತವೆ. ಈ ಬ್ರಹ್ಮಾಂಡಗಳು ಪ್ರತಿಯೊಂದು ಬ್ರಹ್ಮಾಂಡಗಳಲ್ಲಿಯೂ ಕೂಡ ಒಬ್ಬೊಬ್ಬ ಬ್ರಹ್ಮನಿರ್ತಾನೆ. ಅಂದ್ರೆ ಆ ಪ್ರತಿಯೊಂದು ಬ್ರಹ್ಮಾಂಡಗಳಲ್ಲಿಯೂ ಕೂಡ ಭೌತಿಕವಾದಂತಹ ಸೃಷ್ಟಿಯು ನಡೆಯುತ್ತದೆ. ಆ ಬ್ರಹ್ಮಾಂಡದ ಹೊರಗೆ ಇರುವಂತದ್ದು ಆಧ್ಯಾತ್ಮಿಕ ಪ್ರಪಂಚ, ಒಳಗೆ ಇರುವಂತದ್ದು ಭೌತಿಕ ಪ್ರಪಂಚ. ಹಾಗಾಗಿ ಭೌತಿಕ ಪ್ರಪಂಚ ಅನ್ನುವಂಥದ್ದು ಬಹಳ ಸಣ್ಣದು, ಆಧ್ಯಾತ್ಮಿಕ ಪ್ರಪಂಚ ಬಹಳ ದೊಡ್ಡದು. ಅದನ್ನ ಏಕಪಾದ ವಿಭೂತಿ, ತ್ರಿಪಾದ ವಿಭೂತಿ ಅಂತ ಹೇಳ್ತಾರೆ. ಅಂದ್ರೆ ಕಾಲು ಭಾಗ ಈ ಭೌತಿಕ ಪ್ರಪಂಚ, ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಪ್ರಪಂಚವು ಒಳಗೊಂಡಿದೆ. ಈ ಬ್ರಹ್ಮಾಂಡಗಳು ಸೃಷ್ಟಿಯಾದ ಮೇಲೆ ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಭಗವಂತ ತನ್ನ ಇನ್ನೊಂದು ವಿಸ್ತರಣೆಯಾದಂತಹ ಗರ್ಭೋದಕಶಾಹಿ ವಿಷ್ಣುವಾಗಿ ತಾನು ಅಲ್ಲಿ ಪವಡಿಸ್ತಾನೆ. ಆ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಕಮಲದಿಂದ ಬ್ರಹ್ಮನು ಉದಯಿಸುವಂತಹದ್ದು. ನಂತರ ಬ್ರಹ್ಮದೇವನಿಗೆ ಅಲ್ಲಿ ಭಗವಂತ ಒಂದು ಜ್ಞಾನವನ್ನ ನೀಡಿ ಆತನಿಗೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸುವಂತೆ ತಿಳಿಸ್ತಾನೆ. ಆಮೇಲೆ ಆ ಗರ್ಭೋದಕಶಾಹಿ ವಿಷ್ಣು ಮತ್ತೆ ವಿಸ್ತರಣೆಯನ್ನಗೊಂಡು ಕ್ಷೀರೋದಕಶಾಹಿ ವಿಷ್ಣುವಾಗಿ ಬ್ರಹ್ಮನು ಸೃಷ್ಟಿಸಿದಂತಹ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ತಾನು ಪ್ರವೇಶವನ್ನ ಮಾಡ್ತಾನೆ. ಅವನನ್ನೇ ನಾವು ಪರಮಾತ್ಮ ಅಂತೇಳಿ ಕರೆಯುವಂಥದ್ದು. ಹೀಗೆ ಬೇರೆ ಬೇರೆ ರೂಪಗಳಿಗೆ ವಿಸ್ತರಣೆಗೊಂಡು ಭಗವಂತ ಪ್ರಕೃತಿ ಗುಣಗಳ ನಿರ್ದೇಶನಕ್ಕೆ ಸರಿಯಾಗಿ ಅವನು
ವಿಸ್ತೃತಗೊಳ್ತಾ ಹೋಗ್ತಾನೆ. ಆದ್ರೆ ದೇವೋತ್ತಮ ಪರಮಪುರುಷ ಒಬ್ಬನೇ ಇರ್ತಾನೆ. ಆಕಾಶದಲ್ಲಿ ಇರುವಂತಹ ಸೂರ್ಯ, ನಾವು ಭೂಮಿಯ ಮೇಲೆ ಅನೇಕ ಪಾತ್ರೆಗಳಲ್ಲಿ ನೀರನ್ನು ತುಂಬಿಸಿ ಇಟ್ರೆ ಪ್ರತಿಯೊಂದು ಪಾತ್ರೆಯಲ್ಲಿಯೂ ಕೂಡ ಆ ಸೂರ್ಯನ ಪ್ರತಿಬಿಂಬ ನಮಗೆ ಕಾಣುತ್ತದೆ. ಅದರ ಅರ್ಥ ಸೂರ್ಯನು ಅಷ್ಟೊಂದು ಭಾಗಗಳಲ್ಲಿ ವಿಭಾಗಗೊಂಡಿದ್ದಾನೆ ಅಂತ ಅಲ್ಲ. ಆ ಪಾತ್ರೆಗಳ ಒಂದು ಏನು ಸಾಮರ್ಥ್ಯ ಇದೆ ಅದಕ್ಕೆ ಅನುಗುಣವಾಗಿ ಸೂರ್ಯನ ಒಂದು ಗಾತ್ರ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ನಿಜವಾದ ಸೂರ್ಯ ಎಲ್ಲಿದ್ದಾನೆ? ಆತನು ನಮ್ಮ ಮೇಲೆ ಇದ್ದಾನೆ, ಅವನು ಒಬ್ಬನೇ ಆಗಿದ್ದಾನೆ. ಹಾಗೆ ಭಗವಂತ ಅನೇಕ ಆ ರೀತಿಗಳಲ್ಲಿ ವಿಸ್ತರಣೆಯನ್ನ ಹೊಂದಿದ್ರೂ ಕೂಡ ಆತನು ಏಕಮೇವ ಅದ್ವಿತೀಯ. ಅವನಿಗೆ ಅವನೇ ಸಾಟಿ, ಬೇರೆ ಇನ್ನೊಬ್ಬರು ಅವನ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಆ ಭಗವಂತ ಈ ಒಂದು ಭೌತಿಕ ಪ್ರಪಂಚವನ್ನ ತನ್ನ ವಿಸ್ತರಣೆಯ ಮುಖಾಂತರವಾಗಿ ಸೃಷ್ಟಿ ಮಾಡಿ ಪಾಲನೆಯನ್ನ ಮಾಡಿ ನಂತರ ಅವನೇ ಅದನ್ನ ನಾಶವೂ ಕೂಡ ಮಾಡ್ತಾನೆ. ನಾಶ ಯಾಕೆ ಮಾಡ್ತಾನೆ? ಯಾಕಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚ ಶಾಶ್ವತ ಅಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ. ಯಾರು ಇಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದಲ್ಲ ಒಂದು ದಿವಸ ನಾಶ ಆಗಲೇಬೇಕು. ಸೂತ ಉವಾಚ ಇತ್ಯುಪಮಂತ್ರಿತೋ ರಾಜ್ಞಾ ಗುಣಾನುಕಥನೆ ಹರೇ ಋಷಿಕೇಶಮನುಸ್ಮೃತ್ಯ ಪ್ರತಿವಕ್ತುಂ ಪ್ರಚಕ್ರಮೇ. ಸೂತಮುನಿಗಳು ನುಡಿದರು, ಹೀಗೆ ದೊರೆಯು ದೇವೋತ್ತಮ ಪರಮಪುರುಷನ ಸೃಷ್ಟ್ಯಾತ್ಮಕ ಶಕ್ತಿಯನ್ನು ಕುರಿತು ವಿವರಿಸಬೇಕೆಂದು ಶುಕಮುನಿಗಳನ್ನು ಕೇಳಿದಾಗ ಅವರು ಇಂದ್ರಿಯಗಳ ಒಡೆಯನನ್ನು ಅಂದರೆ ಶ್ರೀಕೃಷ್ಣನನ್ನು ಕ್ರಮಶಃ ಸ್ಮರಣೆ ಮಾಡಿ ಸೂಕ್ತವಾದ ಉತ್ತರವನ್ನು ಕೊಡಲು ಹೀಗೆ ನುಡಿದರು. ಆ ಗುರುಗಳನ್ನ ಸ್ಮರಣೆ ಮಾಡಿ ನಂತರ ಉತ್ತರವನ್ನ ಕೊಡುವಂತಹದ್ದು ಅದು ಇಲ್ಲಿ ಸೂತಮುನಿಗಳ ಒಂದು ಲಕ್ಷಣದಲ್ಲಿ ನಾವು ಕಾಣ್ತೇವೆ. ಆ ಗುರು ಪರಂಪರೆಯಲ್ಲಿ ಬಂದಂತಹ ಜ್ಞಾನವೇ ನಮಗೆ ಆಧಾರ. ಗುರು ಪರಂಪರೆಯಲ್ಲಿ ನಾವು ಇಲ್ಲದೆ ಹೋದ್ರೆ ನಾವು ತಿಳಿದುಕೊಳ್ಳುವಂತಹದ್ದು ಎಲ್ಲವೂ ಕೂಡ ಅದು ಅರ್ಧ, ಅಂದ್ರೆ ಅದು ಸಂಪೂರ್ಣವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಮಾಣೀಭೂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರು ಪರಂಪರೆಯಲ್ಲಿಯೇ ನಾವು ಜ್ಞಾನವನ್ನ ಸ್ವೀಕಾರ ಮಾಡಬೇಕು. ಈಗ ಸೂತಮುನಿಗಳಿಗೆ ಯಾರು ಗುರುಸ್ಥಾನದಲ್ಲಿರುವಂತಹವರು? ಶುಕದೇವ ಗೋಸ್ವಾಮಿಗಳು. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತನಿಗೆ ಈ ಭಾಗವತವನ್ನು ಬೋಧಿಸುವಾಗ ಅಲ್ಲಿ ಸೂತಮುನಿಗಳು ಕೂಡ ಇದ್ರು, ಅವರ ಮಾತನ್ನ ಕೇಳಿಸಿಕೊಂಡಿದ್ದಾರೆ. ಈಗ ಸೂತಮುನಿಗಳು ಮತ್ತೆ ಶೌನಕಾದಿ ಋಷಿಗಳ ಹತ್ತಿರಕ್ಕೆ ಹೋಗಿ ನೈಮಿಷಾರಣ್ಯದಲ್ಲಿ ಇದೇ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಮೂಲ ವಿಷಯಕ್ಕೆ ಬರುವುದಕ್ಕಿಂತ ಮೊದಲು ನಾವು ಹೇಗೆ ಮಂಗಳಾಚರಣೆಯನ್ನ ಮಾಡ್ತೇವೆ ತರಗತಿಯ ಪ್ರಾರಂಭದಲ್ಲಿ, ಹಾಗೆ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಆ ಶ್ರೀಕೃಷ್ಣನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದಂತಹ ಸ್ತುತಿ 13 ಶ್ಲೋಕಗಳಲ್ಲಿ ಬರ್ತದೆ. ಶುಕದೇವ ಗೋಸ್ವಾಮಿಗಳ ಸ್ತುತಿ ಅಂತ ಹೇಳಿಯೇ ಇದು ಪ್ರಸಿದ್ಧಿಯನ್ನ ಪಡೆದಿದೆ. ತಾವೆಲ್ಲರೂ ಕೂಡ ಇದನ್ನ ಓದಬಹುದು, ಇದನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಈಗ ನಾವು ಆ ಸ್ತುತಿಗಳನ್ನ ನೋಡೋಣ, ಯಾವ ರೀತಿಯಾಗಿ ಶುಕದೇವ ಗೋಸ್ವಾಮಿಗಳು ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಶ್ರೀ ಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸಮುದ್ಭವಸ್ಥಾ ನಿರೋಧ ಲೀಲಯ ಗೃಹೀತತ್ ಶಕ್ತಿ ತ್ರಿತಯಾಯ ದೇಹಿನ ಅಂತರ್ಭವಾಯಾನುಪಲಕ್ಷ್ಮ್ಯ ವರ್ತಮನೆ. ಶುಕಮುನಿಗಳು ನುಡಿದರು, ಲೌಕಿಕ ಪ್ರಪಂಚದ ಸೃಷ್ಟಿಗಾಗಿ ಪ್ರಕೃತಿಯ ತ್ರಿಗುಣಗಳನ್ನು ಅಂಗೀಕರಿಸುವ ದೇವೋತ್ತಮ ಪರಮಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಪ್ರತಿಯೊಬ್ಬರ ಹೃದಯದಲ್ಲಿಯೂ ದೇಹದಲ್ಲಿಯೂ ನೆಲೆಸಿರುವ ಅವನೇ ಪೂರ್ಣ ಅಖಂಡ ಸ್ವರೂಪಿ. ಅವನ ರೀತಿಗಳು ಅಚಿಂತ್ಯ. ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು ಏನು ಅಂತ ಹೇಳಿದ್ರೆ, ಇಲ್ಲಿ ಹೇಳಿರುವಂತಹ ವಿಚಾರಗಳನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ನಮ್ಮ ಜ್ಞಾನದ ಶಕ್ತಿ ಅದಕ್ಕೊಂದು ಮಿತಿ ಇದೆ. ಆದ್ರೂ ಕೂಡ ನಮ್ಮ ಪ್ರಯತ್ನವನ್ನ ನಾವು ಮಾಡುವ ಮುಖಾಂತರವಾಗಿ ಮತ್ತು ಆ ಶುಕದೇವ ಗೋಸ್ವಾಮಿಗಳು ಮತ್ತು ಶಿಲ ಪ್ರಭುಪಾದರು ನಮಗೆ ಇದನ್ನ ಭಾವಾರ್ಥದ ಮುಖಾಂತರವಾಗಿ ಚೆನ್ನಾಗಿ ವಿವರಿಸಿರುವ ಕಾರಣಕ್ಕಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡಬಹುದು. ಲೌಕಿಕ ಪ್ರಪಂಚ ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತ್ರಿಗುಣಗಳು ಬೇಕು. ಆ ಪ್ರಕೃತಿಯ ತ್ರಿಗುಣಗಳಿಂದ ಪ್ರಕೃತಿ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನಿಜವಾಗಿ ಕಾರ್ಯಗಳು ನಡೆಯುವಂತೆ ಮಾಡುವಂಥದ್ದೇ ಈ ಪ್ರಕೃತಿಯ 3 ಗುಣಗಳು. ಈ 3 ಗುಣಗಳನ್ನ ಅಂಗೀಕರಿಸುವುದರಿಂದಾಗಿ ಈ ಭೌತಿಕ ಪ್ರಪಂಚ
ಸಾಧ್ಯವಾಗುತ್ತದೆ, ಇದರ ಸೃಷ್ಟಿಯು ಸಾಧ್ಯವಾಗುತ್ತದೆ. ಅಂತಹ ಭಗವಂತನಿಗೆ ನಾನು ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ. ಶುಕದೇವ ಗೋಸ್ವಾಮಿಗಳು ಮಾಡುವಂತ ಪ್ರಾರ್ಥನೆ. ಭೂಯೋ ನಮಃ ಸದ್ವೃಜಿನಚ್ಚಿದೇಸತಾ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶುಷೇ. ಪುಣ್ಯವಂತ ಭಕ್ತರನ್ನು ಸಕಲ ದುಃಖಗಳಿಂದ ವಿಮೋಚನೆಗೊಳಿಸುವ, ಭಕ್ತರಲ್ಲದ ಅಸುರರ ನಾಸ್ತಿಕ ಮನೋಭಾವದ ಹೆಚ್ಚಳವನ್ನು ನಾಶಗೊಳಿಸುವ ಸಂಪೂರ್ಣ ಅಸ್ತಿತ್ವದ ದಿವ್ಯ ರೂಪಕ್ಕೆ ನಾನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಅವನು ಪರಮಹಂಸ ಪದದಲ್ಲಿರುವ ಆಧ್ಯಾತ್ಮವಾದಿಗಳಿಗೆ ಅವರ ವಿಶಿಷ್ಟ ಗತಿಗಳನ್ನು ನೀಡುತ್ತಾನೆ. ಭಗವಂತ ಈ ದುಷ್ಟರನ್ನ ಶಿಕ್ಷಿಸ್ತಾನೆ, ಶಿಷ್ಟರನ್ನ ರಕ್ಷಿಸ್ತಾನೆ. ಇದು ನಮಗೆ ತಿಳಿದಿರುವಂತಹದ್ದು. ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಂ ಭಗವದ್ಗೀತೆಯಲ್ಲಿ ಹೇಳಿರುವಂತಹದ್ದು. ಈ ಒಂದು ಕಾರ್ಯವನ್ನ ಮಾಡುವಂತಹ ಆ ಭಗವಂತನ ದಿವ್ಯ ರೂಪ, ದಿವ್ಯ ಗುಣ ಏನಿದೆ, ಅದಕ್ಕೆ ನಾನು ನನ್ನ ನಮಸ್ಕಾರಗಳನ್ನ, ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿ ಶುಕದೇವ ಗೋಸ್ವಾಮಿಗಳು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಮೋ ನಮಸ್ತೆಸ್ತು ವೃಷಭಾಯ ಸಾತ್ವತಾಂ ವಿದೂರ ಕಾಷ್ಟಾಯ ಮುಹುಕು ಯೋಗಿನಾಂ ನಿರಸ್ತ ಸಾಮ್ಯಾತಿಶಯೇನ ರಾಜಸಾ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ. ಯದುವಂಶದ ಜನರ ಸಂಗಾತಿಯಾಗಿರುವ ಹಾಗೂ ಭಕ್ತರಲ್ಲದವರಿಗೆ ನಿಗೂಢವಾಗಿರುವ ಭಗವಂತನಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಅವನು ಲೌಕಿಕ ಮತ್ತು ಆಧ್ಯಾತ್ಮಿಕ ಲೋಕಗಳೆರಡರ ಪರಮ ಭೋಕ್ತಾರ. ಆದರೂ ಅವನು ಆಧ್ಯಾತ್ಮಿಕ ಆಕಾಶದಲ್ಲಿರುವ ಸ್ವಧಾಮದಲ್ಲಿ ವಿಹರಿಸುತ್ತಾನೆ. ಅವನಿಗೆ ಸಮಾನರಾದವರು ಯಾರೂ ಇಲ್ಲ, ಏಕೆಂದರೆ ಅವನ ಲೋಕೋತ್ತರ ಸಮೃದ್ಧಿಯು ಅಮೇಯವಾದದ್ದು. ಆ ಭಗವಂತನ ಶಕ್ತಿಗೆ ಯಾವುದೇ ಹೋಲಿಕೆ ಅನ್ನುವಂಥದ್ದಿಲ್ಲ. ಅವನಿಗೆ ಅವನೇ ಸಾಟಿಯಾಗಿದ್ದಾನೆ. ಭಕ್ತರಿಗೆ ಅಂದ್ರೆ ಯದುವಂಶದ ಜನರಿಗೆ ಆತನು ಸಂಗಾತಿಯಾಗಿದ್ದಾನೆ, ಆದ್ರೆ ಭಕ್ತರಲ್ಲದವರಿಗೆ ಆತನು ನಿಗೂಢನಾಗಿದ್ದಾನೆ. ಅಂತಹ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದು ಒಂದು ರೀತಿಯಲ್ಲಿ ಬ್ರಹ್ಮ ಸಂಹಿತೆಯ ರೀತಿಯಲ್ಲೇ ನಡೀತದೆ. ಯಾಕಂದ್ರೆ ಬ್ರಹ್ಮ ಸಂಹಿತೆಯಲ್ಲಿಯೂ ಬ್ರಹ್ಮದೇವರು ಭಗವಂತನ ನಾನಾ ಲಕ್ಷಣಗಳನ್ನ, ಗುಣಗಳನ್ನ ತಿಳಿಸ್ತಾ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತೇಳಿ ಭಗವಂತನಿಗೆ ನಮಸ್ಕಾರಗಳನ್ನ ಅರ್ಪಿಸ್ತಾರೆ. ಹಾಗೆ ಇಲ್ಲಿ ಕೂಡ ಶುಕದೇವ ಗೋಸ್ವಾಮಿಗಳು ತಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತವು ಅಂತ ಕೂಡ ಹೇಳ್ತಾರೆ. ಆ ಆತ್ಮಭಕ್ತರು ಯಾರಿದ್ದಾರೆ ಭಗವಂತನದ್ದು, ಅವರಿಗೆ ಭಗವಂತ ಅರ್ಥ ಆಗ್ತಾನೆ, ಉಳಿದವರಿಗೆ ಭಗವಂತ ಅರ್ಥ ಆಗುವುದಿಲ್ಲ. ಇನ್ನು ಭಕ್ತರಲ್ಲದವರ ವಿಚಾರ ಹೇಳುವುದೇ ಬೇಡ. ಅವರಿಗೆ ಖಂಡಿತವಾಗಿಯೂ ಭಗವಂತ ಯಾರು ಅನ್ನುವುದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಮಾತಾಗಿದೆ. ಭಗವಂತನ ಅಚಿಂತ್ಯವಾದಂತಹ ಶಕ್ತಿಯನ್ನ ಕೂಡ ನಾವು ಭಗವದ್ಗೀತೆಯ 15ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಭಗವಂತನ ಆ ಸ್ವಧಾಮವನ್ನ ಕುರಿತಾಗಿ ಇಲ್ಲಿ ತಿಳಿಸುವಂತಹದ್ದು. ಆ ಭಗವಂತನ ಸ್ವಧಾಮ ಅಂದ್ರೆ ಗೋಲೋಕ ವೃಂದಾವನ, ಆ ವೈಕುಂಠ ಲೋಕಗಳು. ಅಲ್ಲಿ ಈ ಸೂರ್ಯನ ಬಿಸಿಲು ಅಥವಾ ಬೆಳದಿಂಗಳು, ಚಂದ್ರನ ಬೆಳಕು ಅಥವಾ ವಿದ್ಯುತ್ ಶಕ್ತಿ, ಇದು ಯಾವುದು ಕೂಡ ಅಗತ್ಯ ಇಲ್ಲ. ಆ ಧಾಮದಲ್ಲಿ ಎಲ್ಲವೂ ಕೂಡ ಸ್ವಯಂ ಪ್ರಭೆಯನ್ನ ಹೊಂದಿದೆ. ಈ ರೀತಿ ಇಲ್ಲಿ ಮತ್ತೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿಯೂ ಕೂಡ ಇದಕ್ಕೆ ದೃಢೀಕರಣವನ್ನ ಕೊಡ್ತಾ ಇದ್ದಾರೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾದ್ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಹಾಗೆ ಇಲ್ಲಿ ಈಶೋಪನಿಷತ್ತಿನಲ್ಲಿ ನಾವು ಓದಿದ್ದೇವೆ ಈ ಈಶೋಪನಿಷತ್ತನ್ನ. ಅದರಲ್ಲಿಯೂ ಕೂಡ ಆ ಭಗವಂತನ ದಿವ್ಯಧಾಮವನ್ನ ನೋಡುವಂತಹ ಇಚ್ಛೆ ಇರುವ ಭಕ್ತನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ, ಭಗವಂತ ನಿನ್ನನ್ನು ಸುತ್ತುವರೆದಿರುವಂತಹ ಈ ಬ್ರಹ್ಮಜ್ಯೋತಿಯ ಪ್ರಭೆಯನ್ನ ದೂರ ಸರಿಸು. ಹಾಗೆ ಮಾಡುವ ಮುಖಾಂತರ ನಿನ್ನನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ವಿಹಿತಂ ಮುಖಂ ತತ್ವಂ ಭೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಆ ಭಗವಂತನ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಆತನ ಒಂದು
ರೂಪವನ್ನ ಕಾಣಲಿಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ. ಭಗವಂತ ತನ್ನನ್ನು ತಾನು ತೋರಿಸಿಕೊಳ್ಳಬೇಕು. ಅದಕ್ಕೆ ನಾವು ಅವನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಮುಂದುವರಿಸ್ತಾ, ಯತ್ಕೀರ್ತನಂ ಯತ್ಸ್ಮರಣಂ ಯದೀಕ್ಷಣಂ ಯದ್ವಂದನಂ ಯಶ್ರವಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರವಶ್ರವಸೇ ನಮೋ ನಮಃ. ಯಾರ ಕೀರ್ತನೆ, ಸ್ಮರಣೆ, ದರ್ಶನ, ಪ್ರಾರ್ಥನೆ, ಶ್ರವಣ ಮತ್ತು ಪೂಜೆಯು ಕರ್ತೃವಿನ ಸಕಲ ಪಾಪಗಳನ್ನು ಕೂಡಲೇ ತೊಳೆದು ಬಿಡುವುದೋ ಆ ಸಕಲ ಮಂಗಳಗಾತ್ರನಾದ ಭಗವಾನ್ ಶ್ರೀಕೃಷ್ಣನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಭಗವಂತ ಮತ್ತೆ ಭಗವಂತನ ವಿಚಾರಗಳು, ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸವಿಗ್ರಹ ಪೂರ್ಣಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವಾತ್ ನಾಮನಾಮಿನಿ. ಭಗವಂತನಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರವಾಗಿರಲಿ ಅದು ಭಗವಂತನಷ್ಟೇ ಪ್ರಾಮುಖ್ಯತೆಯನ್ನ ಹೊಂದುತ್ತದೆ. ಅದಕ್ಕೆ ಎರಡರಲ್ಲಿಯೂ ವ್ಯತ್ಯಾಸ ಇರುವುದಿಲ್ಲ. ಹಾಗೆ ಆ ಭಗವಂತನ ಕೀರ್ತನೆ, ಸ್ಮರಣೆ, ದರ್ಶನ, ಆತನಿಗೆ ನಾವು ಮಾಡುವ ಪ್ರಾರ್ಥನೆ, ಶ್ರವಣ, ಪೂಜೆ ಇತ್ಯಾದಿ ಎಲ್ಲವೂ ಕೂಡ ನಮ್ಮ ಎಲ್ಲಾ ಪಾಪಗಳನ್ನ ತೊಳೆದು ಬಿಡುವಂತಹ ಶಕ್ತಿಯನ್ನ ಹೊಂದಿದೆ. ಅಂತಹ ಭಗವಂತನಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ವಿಚಕ್ಷಣ ಯಚ್ಚರಣೋಪಸಾದನಾತ್ ಸಂಗಂ ಯುಧಸ್ಯೋಭಯ ಅಂತರಾತ್ಮನಃ ವಿಂದಂತಿ ಹಿ ಬ್ರಹ್ಮಗತಿಂ ಗತಕ್ಲಮ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಸರ್ವಮಂಗಳಮಯವಾದ ಭಗವಾನ್ ಶ್ರೀಕೃಷ್ಣನಿಗೆ ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮಹಾನ್ ಬುದ್ಧಿಜೀವಿಗಳು ಕೇವಲ ಅವನ ಪಾದಕಮಲಗಳಿಗೆ ಶರಣಾಗುವ ಮೂಲಕ ಪ್ರಸ್ತುತ ಮತ್ತು ಭಾವಿ ಜೀವನಗಳ ಎಲ್ಲ ವ್ಯಾಮೋಹಗಳಿಂದ ಮುಕ್ತರಾಗುತ್ತಾರೆ. ಅವರು ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಆಧ್ಯಾತ್ಮಿಕ ಅಸ್ತಿತ್ವದೆಡೆಗೆ ಸಾಗುತ್ತಾರೆ. ಭಗವಂತನ ಪಾದಕಮಲಗಳು ಅದು ನಮಗೆ ಅಂತಿಮವಾದಂತಹ ಆಶ್ರಯವಾಗಿದೆ. ಅಲ್ಲಿ ಯಾರು ಆಶ್ರಯವನ್ನ ಪಡೆಯುತ್ತಾರೋ ಅವರು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ ಕೊನೆಗೆ ಹೇಳುವಂತಹ ಮಾತನ್ನ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾರೆ. ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಅಥವಾ ತನ್ನ ಶುದ್ಧ ಭಕ್ತರಾಗುವ ಪ್ರತಿಯೊಬ್ಬರಿಗೆ ಪದೇ ಪದೇ ಉಪದೇಶ ಮಾಡಿದ್ದಾನೆ. ಏನು ಉಪದೇಶ ಮಾಡಿದ್ದಾನೆ? ಸರ್ವಗುಹ್ಯತಮಂ ಭೂಯ ಶೃಣುಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಆಮೇಲೆ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಿಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸುಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವದ್ಗೀತೆಯ ಚರಮ ಶ್ಲೋಕಗಳು ಇವು. ಇಲ್ಲಿ ನಮಗೇನು ಅರ್ಥ ಮಾಡಿಕೊಳ್ಬೇಕು? ಯಾರು ಭಗವಂತನ ಭಕ್ತಿಗೆ ಪಾತ್ರರಾಗಿದ್ದಾರೋ, ಭಗವಂತನ ವಾತ್ಸಲ್ಯಕ್ಕೆ ಅಥವಾ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೋ ಅವರಿಗೆ ಮಾತ್ರ ಈ ಒಂದು ಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವಂತಹ ಅವಕಾಶ ದೊರಕುತ್ತದೆ. ಉಳಿದವರಿಗೆ ಇದು ದೊರಕುವುದಿಲ್ಲ. ಅಂದ್ರೆ ಈ ಭಾಗವತವನ್ನು ನಾವು ಇವತ್ತು ಅಧ್ಯಯನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಇದು ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಮಾಡುವಂತಹದ್ದು ಅಲ್ಲ. ಭಗವಂತ ತನ್ನ ಶುದ್ಧ ಭಕ್ತರಾಗುವ ಪ್ರತಿಯೊಬ್ಬರಿಗೆ ಅವರು ಪದೇ ಪದೇ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅರ್ಜುನನ ಹೆಸರು ಹೇಳಿದ್ದಾರೆ. ಶ್ರೀಕೃಷ್ಣನು ಅರ್ಜುನನಿಗೆ ಅಂದ್ರೆ ಶುದ್ಧ ಭಕ್ತರಿಗೆ ಮತ್ತು ಅಥವಾ ತನ್ನ ಶುದ್ಧ ಭಕ್ತರಾಗುವ ಪ್ರತಿಯೊಬ್ಬರಿಗೆ ಅಂದ್ರೆ ಈಗ ಪ್ರಯತ್ನ ಪಡ್ತಾ ಇರುವಂತಹ ಭಕ್ತರು ಯಾರಿದ್ದಾರೆ ಅವರಿಗೆ ಭಗವಂತ ಈ ರೀತಿಯಾದಂತಹ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರ ಅನುಗ್ರಹದಿಂದ ವ್ಯಕ್ತಿಯು ತಾನು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಇಲ್ಲಿ ಬ್ರಹ್ಮದೇವರ ವಿಚಾರವನ್ನು ಕೂಡ ಹೇಳ್ತಾರೆ. ಆಗ್ಲೇ ಹೇಳಿದ ಹಾಗೆ ಭಗವಂತನ ಕಾರ್ಯಚಟುವಟಿಕೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಅದು ಅತ್ಯಂತ ಕಠಿಣವಾದದ್ದು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಬ್ರಹ್ಮದೇವನು ಕೂಡ ವಿಮೋಹಕ್ಕೆ ಒಳಗಾಗಿದ್ದಾನೆ. ಬ್ರಹ್ಮ ವಿಮೋಹನ ಲೀಲೆ ಅಂತ ಹೇಳಿ ಅದನ್ನು ಕರಿತೇವೆ ನಾವು. ವೃಂದಾವನದಲ್ಲಿ ಶ್ರೀಕೃಷ್ಣನು ಗೋಪಾಲಕರು ಮತ್ತು ಗೋವುಗಳ ಜೊತೆಗೆ ಊಟವನ್ನ ಮಾಡ್ತಾ ಇದ್ದಾಗ ಕೃಷ್ಣನಿಗೆ ತಿಳಿಯದ ಹಾಗೆ ಅಂದ್ರೆ ತಿಳಿಯದೇ ಇರುವಂತೆ ಪ್ರಯತ್ನಿಸಿದ ಹಾಗೆ
ಬ್ರಹ್ಮದೇವರು ಆ ಗೋವುಗಳನ್ನು ಗೋಪಾಲಕರನ್ನು ಅಪಹರಿಸಿ ಬಿಡ್ತಾನೆ. ಕೃಷ್ಣ ಸಣ್ಣ ಹುಡುಗ. ಆಗ ಕೃಷ್ಣ ತನ್ನನ್ನೇ ತಾನು ಅಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ. ಬ್ರಹ್ಮ ಒಂದು ವರ್ಷ ಕಳೆದು ಬಂದಾಗ, ಅಂದ್ರೆ ಬ್ರಹ್ಮನ ಒಂದು ಕ್ಷಣ ಅಂತ ಹೇಳಿದ್ರೆ ನಮ್ಮ ಒಂದು ವರ್ಷ ಆಗ್ತದೆ. ಆ ಒಂದು ವರ್ಷ ಕಳೆದು ಬಂದಾಗ ಎಲ್ಲವೂ ಯಥಾಸ್ಥಿತಿಯಲ್ಲಿ ಇರುವಂತೆ ಕಾಣಿಸ್ತದೆ. ಆದ್ರೆ ಆ ಅಪಹರಣ ಮಾಡಿದಂತಹ ಬಾಲಕರು, ಗೋಪಾಲಕರು ಮತ್ತೆ ಗೋವುಗಳು ಬ್ರಹ್ಮನ ಬಳಿಯಲ್ಲೇ ಇವೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಅಂದ್ರೆ ಬ್ರಹ್ಮನು ಕೃಷ್ಣನನ್ನ ವಿಮೋಹಗೊಳಿಸ್ಲಿಕ್ಕೆ ನೋಡಿದ, ಆದ್ರೆ ತಾನೇ ಸ್ವತಃ ವಿಮೋಹಕ್ಕೆ ಒಳಗಾದ. ಇದು ಭಗವಂತನ ಅಚಿಂತ್ಯವಾದಂತಹ ಶಕ್ತಿ. ಮತ್ತು ಬ್ರಹ್ಮದೇವರಿಗೂ ಕೂಡ ಕೃಷ್ಣನನ್ನ ಪರೀಕ್ಷೆ ಮಾಡುವಂತಹ ಪರಿಸ್ಥಿತಿ ಬಂತು. ಆ ಶ್ರೀಕೃಷ್ಣನ ಮಹಿಮೆಯನ್ನ ಅವರು ತಿಳಿಯದೇ ಹೋದರು. ಹಾಗಿದ್ದ ಮೇಲೆ ನಮ್ಮಂತಹ ಸಾಮಾನ್ಯರ ವಿಷಯವನ್ನ ಹೇಳುವಂಥದ್ದೇನಿದೆ? ಹಾಗಾಗಿ ನಾವು ಸಂಪೂರ್ಣವಾಗಿ ಗುರು ಶಿಷ್ಯ ಪರಂಪರೆಗೆ ಶರಣಾಗತರಾಗಿ ಗುರುಗಳ ಮುಖಾಂತರವಾಗಿಯೇ ಈ ಜ್ಞಾನವನ್ನ ಪಡೆಯಬೇಕಾಗುವಂಥದ್ದು. ಶ್ರೇಯ ಸ್ಮೃತಿಂ ಭಕ್ತಿಂ ಉದ್ಯಸೇತಿ ವಿಭೋ ಕ್ಲಿಶ್ಯಂತಿ ಯೇ ಕೇವಲ ಬೋಧಲಬ್ಧಯೇ ತೇಷಾಮಸೌ ಕ್ಲೇಶಲ ಏವ ಶಿಷ್ಯತೆ ನಾಣ್ಯದ್ಯಥಾ ಸ್ಥೂಲ ತುಷಾವಘತಿನಾಂ. ಅಧಿಕ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡುವ ಬದಲು ಬುದ್ಧಿವಂತನಾದ ವ್ಯಕ್ತಿಯು ಸಾಧಿಸಬೇಕಾದ ಅತ್ಯುನ್ನತ ಗುಣದ ಸಿದ್ಧಿಯೇ ಭಕ್ತಿಯೋಗ. ಅಂದ್ರೆ ನಾವು ಅನೇಕ ಕಷ್ಟಗಳನ್ನ ತೆಗೆದುಕೊಂಡು ಅಷ್ಟಾಂಗ ಯೋಗ, ಷಟ್ಚಕ್ರ ಯೋಗ ಇತ್ಯಾದಿಗಳನ್ನ ಮಾಡುವ ಅಗತ್ಯ ಇಲ್ಲ. ಭಕ್ತಿ ಯೋಗ ಒಂದನ್ನ ಮಾಡಿದ್ರೆ ಸಾಕು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಹಿಡಿಯಷ್ಟು ನಿಜವಾದ ಭತ್ತವು ಸಾರರಹಿತವಾದ ಒಂದು ರಾಶಿ ಭತ್ತದ ಹೊಟ್ಟಿಗಿಂತ ಶ್ರೇಷ್ಠ. ಕಲಿಯುಗದ ಒಂದು ಯುಗಧರ್ಮ ಸಂಕೀರ್ತನೆ, ನಾಮಜಪ. ಅದನ್ನ ಬಿಟ್ಟು ಬೇರೆ ಯುಗಗಳ ಒಂದು ಯುಗಧರ್ಮ ಏನಿದೆ, ಧ್ಯಾನ, ಯಜ್ಞ ಅಥವಾ ಅರ್ಚನೆ ಇತ್ಯಾದಿಗಳನ್ನ ನಾವು ಮಾಡ್ತಾ ಇದ್ರೆ ಅದರಲ್ಲಿ ನಾವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಸರಿಯಾದಂತಹ ಮಾರ್ಗ ಯಾವುದು? ಭಗವಂತನಲ್ಲಿ ನಾವು ಮಾಡುವಂತಹ ಭಕ್ತಿಯೋಗ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಾಸು ಮಂಗಲ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಸರ್ವ ಮಂಗಳ ಮೂರ್ತಿಯಾದ ಭಗವಾನ್ ಶ್ರೀಕೃಷ್ಣನಿಗೆ ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಏಕೆಂದರೆ ಮಹಾನ್ ವಿದ್ವಾಂಸರಾದ ತಪಸ್ವಿಗಳು, ಮಹಾನ್ ದಾನಿಗಳು, ಮಹಾನ್ ಕೀರ್ತಿಶಾಲಿಗಳಾದ ಕಾರ್ಯವಾಹಕರು, ಮಹಾನ್ ದಾರ್ಶನಿಕರು ಹಾಗೂ ಯೋಗಿಗಳು, ಮಹಾನ್ ವೇದ ಮಂತ್ರ ಪಾಠಕರು ಮತ್ತು ವೇದ ತತ್ವದ ಮಹಾನ್ ಅನುಯಾಯಿಗಳು ಮತ್ತು ಮಹಾನ್ ಗುಣಗಳನ್ನು ಭಗವಂತನಿಗೆ ಅರ್ಪಿಸಿದ ಹೊರತು ಯಾವ ಫಲಪ್ರದ ಪರಿಣಾಮವನ್ನು ಪಡೆಯಲಾರರು. ವ್ಯಕ್ತಿ ಎಷ್ಟೇ ಶ್ರೇಷ್ಠನಾಗಿರಲಿ, ಆತನು ಭಗವಂತನಿಗೆ ಅಧೀನದಾಗಿಯೇ ಇರಬೇಕು. ಯಾಕಂದ್ರೆ ಇರುವುದೆಲ್ಲವೂ ಕೂಡ ಅವನಿಗೆ ಸೇರಿರುವಂತಹದ್ದು. ಈ ಭಗವಂತನ ಒಂದು ಕೃಪಾ ಕಟಾಕ್ಷಕ್ಕೆ ಅಥವಾ ಆತನ ಈ ಒಂದು ಅನುಗ್ರಹಕ್ಕೆ ಯಾರು ಬೇಕಾದರೂ ಪಾತ್ರರಾಗಬಹುದು. ಭಕ್ತಿಯನ್ನ ತೆಗೆದುಕೊಳ್ಳಲಿಕ್ಕೆ ಅವರು ಸಿದ್ಧರಾಗಿರಬೇಕು, ಭಕ್ತಿಯ ಮಾರ್ಗವನ್ನ ತಮ್ಮದಾಗಿಸಿಕೊಳ್ಳಬೇಕು ಅಷ್ಟೇ. ಅದನ್ನ ಇಲ್ಲಿ 18ನೇ ಶ್ಲೋಕದಲ್ಲಿ ಹೇಳ್ತಾರೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಷ ಆಭೀರ ಶುಂಭ ಯವನ ಖಸಾದಯ ಯನ್ನೇ ಚ ಪಾಪಾಯದಾಶ್ರಯ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ರೂಪಾದರು ಈ ಶ್ಲೋಕವನ್ನ ಅನೇಕ ಕಡೆಗಳಲ್ಲಿ ತಿಳಿಸಿದ್ದಾರೆ, ಭಾವಾರ್ಥಗಳಲ್ಲಿ, ಅವರ ತರಗತಿಗಳಲ್ಲಿ ಕೂಡ. ಈಗ ಬೇರೆ ಬೇರೆ ರೀತಿಯಾದಂತಹ ಜನರಿದ್ದಾರೆ. ಭಾರತದಲ್ಲಿರುವಂತಹ ಜನರು ಒಂದು ರೀತಿಯಾಗಿ ಕಂಡ್ರೆ, ನಾವು ಅಮೆರಿಕದಲ್ಲಿರುವಂತಹ ಜನರ ಒಂದು ಮುಖ ಲಕ್ಷಣ ಬೇರೆ ಇರ್ತದೆ, ಅಥವಾ ಇಂಗ್ಲೆಂಡ್ನಲ್ಲಿರುವಂತಹವರ ಮುಖ ಲಕ್ಷಣ ಬೇರೆ ಇರ್ತದೆ. ಆಫ್ರಿಕನ್ ಜನಗಳಲ್ಲಿ ಒಂದು ಬೇರೆ ರೀತಿಯಾದಂತಹ ಮುಖ ಲಕ್ಷಣ ಇರುತ್ತದೆ. ಹೀಗೆ ಅನೇಕ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಕೆಲವರು ಉದ್ದಕ್ಕಿರ್ತಾರೆ, ಕೆಲವರು ಕುಳ್ಳಗಿರ್ತಾರೆ, ಕೆಲವರ ಬಣ್ಣ ಬೇರೆ ಬೇರೆ ಇರ್ತದೆ. ಅದಕ್ಕೆ ಅನುಗುಣವಾಗಿ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಕಿರಾತ ಭಾರತದ ಒಂದು ಹಳೆಯ ಪ್ರಾಂತ್ಯದ ನಿವಾಸಿಗಳು. ಹೂಣ ಜರ್ಮನಿ ಮತ್ತು ರಷ್ಯಾದ ಒಂದು ಭಾಗದ ಜನಾಂಗ. ಆಂಧ್ರ ದಕ್ಷಿಣ ಭಾರತದ ಒಂದು ಪ್ರಾಂತದ ಜನ. ಪುಲಿಂದ ಗ್ರೀಕರು. ಪುಷ್ಕಲ ಇನ್ನೊಂದು ಪ್ರಾಂತದವರು. ಆಭೀರ ಹಳೆಯ ಸಿಂಧು ಪ್ರಾಂತದ ಒಂದು ಭಾಗದ ಜನಾಂಗ. ಶುಂಭ ಮತ್ತೊಂದು ಪ್ರಾಂತದವರು. ಯವನ ತುರ್ಕಿಯರು. ಕಸಾದಯ ಮಂಗೋಲ ಪ್ರಾಂತರು. ಹೀಗೆ ಈ ಎಲ್ಲರೂ ಕೂಡ
ಭಗವಂತನ ಬೇರೆ ಬೇರೆ ಸೃಷ್ಟಿಯಾಗಿದ್ದಾರೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಷ ಆಭೀರ ಶುಂಭ ಯವನ ಕಸಾದಯ ಜನಾಂಗದ ಸದಸ್ಯರು ಮತ್ತು ಪಾಪಕಾರ್ಯಗಳಲ್ಲಿ ಆಸಕ್ತರಾದ ಇತರರು ಪರಮಭಕ್ತನಾದ ಭಗವಂತನ ಭಕ್ತರನ್ನು ಆಶ್ರಯಿಸಿ ಪುನೀತರಾಗಬಹುದು. ಅವನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಭಗವಂತನ ಶುದ್ಧ ಭಕ್ತರು ಯಾರಿದ್ದಾರೆ ಅವರಿಂದ ನಾವು ಈ ಭಗವಂತನ ಭಕ್ತಿಯನ್ನ ಕುರಿತಾಗಿ ತಿಳಿದುಕೊಳ್ಳಬೇಕು ಮತ್ತು ಆ ರೀತಿಯಾಗಿ ನಾವು ಕೆಲಸವನ್ನ ಮಾಡಬೇಕು. ಈ ಎಲ್ಲಾ ರೀತಿಯಾದಂತಹ ಜನರ ವಿವರಣೆಯನ್ನ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ತಾವು ಅದನ್ನ ಓದಿಕೊಳ್ಳಬಹುದು. ಸ ಏಷ ಆತ್ಮಾತ್ಮವತಾಮದೀಶ್ವರ ಸ್ಥಯೀಮಯೋ ಧರ್ಮಮಯಸ್ತಪೋಮಯ ಗತವ್ಯಲೀಕೈರಜ ಶಂಕರಾದಿಭಿಃ ವಿತರ್ಕ್ಯ ಲಿಂಗೋ ಭಗವಾನ್ ಪ್ರಸೀದತಾಂ. ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಸಮಸ್ತ ಆತ್ಮರ ಪರಮಾತ್ಮ. ಅವನೇ ವೇದಗಳು, ಧರ್ಮಶಾಸ್ತ್ರಗಳು ಹಾಗೂ ತಪಸ್ಸುಗಳ ಸಾಕಾರ ರೂಪ. ಅವನು ಬ್ರಹ್ಮ ಮತ್ತು ಶಿವನಿಂದ ಹಾಗೂ ಎಲ್ಲ ಸೋಗುಗಳಿಗೆ ಅತೀತರಾದವರಿಂದ ಪೂಜಿತನಾದವನು. ಹೀಗೆ ಭಯಭಕ್ತಿಯಿಂದ ಪೂಜಿತನಾದ ಪರಮಪರಾತ್ಪರನು ನನ್ನನ್ನು ಅನುಗ್ರಹಿಸಲಿ. ಆ ಭಗವಂತನ ಅನುಗ್ರಹವನ್ನ ಶುಕದೇವ ಗೋಸ್ವಾಮಿಗಳು ಇಲ್ಲಿ ಕೇಳ್ತಾ ಇದ್ದಾರೆ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಶ್ರಿಯಾಪತಿ ಯಜ್ಞಪತಿರ್ ಪ್ರಜಾಪತಿ ಧಿಯಾಂ ಪತಿರ್ ಲೋಕಪತಿರ್ ಧರಾಪತಿ ಪತಿರ್ಗತಿಶ್ಚದ್ಧ ವೃಷ್ಣಿತಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿ. ಬಹಳ ಸುಂದರವಾಗಿ ರಚಿಸಲ್ಪಟ್ಟಿರುವಂತಹ ಶ್ಲೋಕ ಇದು. ಸಕಲ ಭಕ್ತರ ಆರಾಧ್ಯ ದೇವತೆಯಾದ ಯದು, ಅಂಧಕ ಮತ್ತು ವೃಷ್ಣಿವಂಶದ ಎಲ್ಲ ರಾಜರ ರಕ್ಷಕ ಮತ್ತು ಕೀರ್ತಿವರ್ಧಕನಾದ ಸಕಲ ಲಕ್ಷ್ಮಿಯರ ಪತಿಯಾದ ಮತ್ತು ಎಲ್ಲ ಯಜ್ಞಗಳ ಯಜಮಾನನಾದುದರಿಂದ ಎಲ್ಲ ಜೀವಿಗಳ ನಾಯಕನಾದ ಸಕಲ ಬುದ್ಧಿ ನಿಯಾಮಕನಾದ ಆಧ್ಯಾತ್ಮಿಕ ಹಾಗೂ ಲೌಕಿಕ ಲೋಕಗಳೆರಡರ ಒಡೆಯನಾದ ಭೂಮಿಯ ಮೇಲೆ ಶ್ರೇಷ್ಠ ಅವತಾರನಾದ ಸಮಸ್ತದಲ್ಲೂ ಶ್ರೇಷ್ಠನಾದ ಭಗವಾನ್ ಶ್ರೀಕೃಷ್ಣನು ನನ್ನ ಮೇಲೆ ಅನುಗ್ರಹವನ್ನು ತೋರಲಿ. ಈ ಅನುವಾದ ಬಹಳ ಸ್ಪಷ್ಟವಾಗಿಯೇ ನಮಗೆ ತಿಳಿಯುತ್ತದೆ. ಇಲ್ಲಿ ಶುಕದೇವ ಗೋಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ ಅನ್ನುವುದನ್ನ. ಯದಂಗ್ರಿಧ್ಯಾನ ಸಮಾಧಿ ಧೌತಯ ಧಿಯಾನುಪಶ್ಯಂತಿ ಹಿ ತತ್ವಮಾತ್ಮನಃ ವದಂತಿ ಚೈತತ್ ಕವಯೋ ಯಥಾ ರುಚಂ ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ. ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನೇ ಮುಕ್ತಿದಾತ. ಆಚಾರ್ಯರ ಉದಾಹರಣೆಯನ್ನೇ ಅನುಸರಿಸಿ ಪ್ರತಿಕ್ಷಣವೂ ಭಗವಂತನ ಪಾದಕಮಲಗಳನ್ನು ಧ್ಯಾನ ಮಾಡುತ್ತಾ ಸಮಾಧಿ ಸ್ಥಿತಿಯಲ್ಲಿರುವ ಭಕ್ತನು ಪರಮಸತ್ಯವನ್ನು ಕಾಣಬಹುದು. ಮನಸ್ಸಿನಲ್ಲಿಯೇ ಊಹಾತ್ಮಕ ಚಿಂತನೆಗಳನ್ನು ಮಾಡುವ ವಿದ್ವಾಂಸಗಳಾದರೋ ತಮ್ಮ ಇಚ್ಛೆಗೆ ಬಂದಂತೆ ಅವನನ್ನು ಕಲ್ಪಿಸಿಕೊಳ್ಳುತ್ತಾರೆ. ಭಗವಂತನು ನನ್ನಲ್ಲಿ ಪ್ರಸನ್ನನಾಗಲಿ. ಭಗವಂತನ ವಿಚಾರಗಳನ್ನ ತಿಳಿದುಕೊಳ್ಳುವುದರಲ್ಲಿ ಆಸಕ್ತರಾದಂತಹ ಆಚಾರ್ಯರ ಉದಾಹರಣೆಗಳನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಭಕ್ತನಾದಂತಹ ರಾಜ ಕುಲಶೇಖರನ ಒಂದು ವಿಚಾರವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಸ್ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ವೈವಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ತೈ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಇಲ್ಲಿ ಕುಲಶೇಖರ ಆಳೂರವರು ಹೇಳ್ತಾರೆ, ನನ್ನ ಪ್ರಾಣ ಪಕ್ಷಿ ಈಗಲೇ ಹೊರಟು ಹೋಗ್ಲಿ, ಯಾಕಂದ್ರೆ ಈಗ ನಾನು ಯೌವನದಲ್ಲಿದ್ದೇನೆ, ನನಗೆ ನಿನ್ನ ಸ್ಮರಣೆಯು ಚೆನ್ನಾಗಿ ಬರ್ತಾ ಇದೆ. ಪ್ರಾಣ ಪ್ರಯಾಣ ಸಮಯ ಅಂದ್ರೆ ಆ ವೃದ್ಧಾಪ್ಯದಲ್ಲಿ ನನಗೆ ನಿನ್ನ ನೆನಪು ಆಗದೇ ಇರಬಹುದು. ಕಪವಿತ್ತ ವಾತದಿಂದಾಗಿ ನನ್ನ ನಾಲಿಗೆಯಲ್ಲಿ ನಿನ್ನ ಹೆಸರು ಬರದೇ ಇರಬಹುದು. ಹಾಗಾಗಿ ನನ್ನನ್ನು ಈಗಲೇ ನೀನು ಕರೆಸಿಕೊಂಡು ಬಿಡು ಅಂತ ಹೇಳಿ ಅವರು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹಂಸವು ನಿನ್ನ ಪಾದಕಮಲದ ದೇಟುಗಳಲ್ಲಿ ಮುಳುಗಿ ಅಲ್ಲಿನ ಬಳ್ಳಿಯಲ್ಲಿಯೇ ಸಿಲುಕಿಕೊಳ್ಳಲಿ. ಇಲ್ಲದಿದ್ದರೆ ನಾನು ಕೊನೆಯುಸಿರು ಎಳೆಯುವಾಗ ನನ್ನ ಗಂಟಲು ಕೆಮ್ಮಿನಿಂದ ಕಟ್ಟಿ ಹೋಗಿರುವಾಗ ನಿನ್ನನ್ನು ಕುರಿತು ಚಿಂತಿಸಲು ಹೇಗೆ ಸಾಧ್ಯವಾದೀತು? ಹೀಗೆ ಈ ತಕ್ಷಣವೇ ನನ್ನನ್ನು ನಿನ್ನ ಬಳಿ ಕರೆಸಿಕೊಂಡು ಬಿಡು ಅಂತ ಹೇಳಿ ಇಲ್ಲಿ ಕುಲಶೇಖರ ಆಳ್ವರು ಹೇಳ್ತಾರೆ. ಆದ್ರೆ ಭಗವಂತ ನಮಗೆ ಒಂದು ಭರವಸೆಯನ್ನು ಕೊಡ್ತಾನೆ. ಏನು ಅಂತ ಹೇಳಿದ್ರೆ, ನಿಮ್ಮ ಶರೀರದಲ್ಲಿ ಶಕ್ತಿ ಇರುವಷ್ಟು ಕಾಲ ನೀವು ಭಕ್ತಿಯನ್ನ ಮಾಡಿದ್ರೆ
ಅಂತ್ಯಕಾಲದಲ್ಲಿ ಒಂದು ವೇಳೆ ನೀವು ನನ್ನನ್ನ ನೆನಪು ಮಾಡಿಕೊಳ್ಳದೇ ಇದ್ರು ನಾನೇ ನಿಮಗೆ ನನ್ನ ನೆನಪನ್ನ ಕೊಟ್ಟು ನನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಪ್ರಚೋದಿತಾ ಯೇನ ಪುರಾ ಸರಸ್ವತಿ ವಿತನ್ವತಾಜಸ್ಯ ಸತೀಂ ಸ್ಮೃತಿಂ ಹೃದಿ ಸ್ವಲಕ್ಷಣ ಪ್ರಾದುರಭೂತ್ ಕಿಲಾಸ್ಯತಃ ಸಮೇ ಋಷೀಣಾಂ ವೃಷಭ ಪ್ರಸೀದತಾಂ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನ ಹೃದಯದೊಳಗಿನಿಂದ ಅವನ ಶಕ್ತಿಭರಿತ ಜ್ಞಾನವನ್ನು ಸಂವರ್ಧಿಸಿದ, ಸೃಷ್ಟಿಯ ಮತ್ತು ಜ್ಞಾನದ ಪೂರ್ಣ ಅರಿವನ್ನು ಅವನಿಗೆ ನೀಡಿದ, ಬ್ರಹ್ಮನ ಬಾಯಿಯಿಂದ ಉದಿಸಿದಂತೆ ತೋರಿದ ಹೇ ನನ್ನ ಪ್ರಭುವೇ, ನನ್ನಲ್ಲಿ ಪ್ರಸನ್ನನಾಗು. ಇದು ಭಾಗವತದ ಪ್ರಾರಂಭದಲ್ಲಿ ಬರುವಂತಹ ಶ್ಲೋಕ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ಸೂರಯಃ. ಆ ಬ್ರಹ್ಮದೇವರ ಹೃದಯದಿಂದಲೇ ಭಗವಂತ ಅವರಿಗೆ ಬೇಕಾದಂತಹ ಎಲ್ಲ ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನದ ಸಹಾಯದಿಂದ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಭೂತೈರ್ಮಹದ್ಭಿರ್ಯ ಇಮಾಂ ಪುರೋ ವಿಭು ನಿರ್ಮಾಯ ಶೇತೆ ಯದಮೂಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಪ್ಪೀಷ್ಟ ಭಗವಾನ್ ವಚಾಂಸಿ ಮೇ. ಬ್ರಹ್ಮಾಂಡದೊಳಗೆ ಪವಡಿಸಿ ಮೂಲಧಾತುಗಳಿಂದ ಲೌಕಿಕವಾಗಿ ಸೃಷ್ಟಿಯಾದ ಶರೀರಗಳಿಗೆ ಚೇತನವನ್ನು ನೀಡುವ, ತನ್ನ ಪುರುಷಾವತಾರದಲ್ಲಿ ತಾನು ಸೃಷ್ಟಿ ಮಾಡಿದ 16 ಲೌಕಿಕ ಗುಣಗಳಿಗೆ ಜೀವಿಗಳನ್ನು ಅಧೀನಪಡಿಸುವ ದೇವೋತ್ತಮ ಪರಮಪುರುಷನು ಪ್ರಸನ್ನನಾಗಿ ನನ್ನ ವಚನಗಳನ್ನು ಅಲಂಕರಿಸಲಿ. ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ಅವರು ಏನು ವಿವರಣೆಯನ್ನ ಕೊಡ್ಲಿಕ್ಕಿದ್ದಾರೋ ಅದಕ್ಕೆ ಅನುಗುಣವಾಗಿ ಅವರ ಸ್ತುತಿಯು ಇಲ್ಲಿ ಬರ್ತಾ ಇದೆ. ಮುಂದಕ್ಕೆ ಅವರು ಸೃಷ್ಟಿ ಪ್ರಕ್ರಿಯೆಯನ್ನು ವಿಸ್ತರಿಸಲಿಕ್ಕಿದ್ದಾರೆ. ಹಾಗಾಗಿ ಅಲ್ಲಿ ಅವರು ಏನು ಹೇಳ್ತಾರೆ, ಬ್ರಹ್ಮದೇವನು ಸೃಷ್ಟಿ ಮಾಡಿದಂತಹ ಜೀವಿಗಳು, ಅಂದ್ರೆ ಇದನ್ನ ವಿಸರ್ಗ ಅಂತ ಹೇಳ್ತಾರೆ. ಮೂಲ ಸೃಷ್ಟಿ ಭಗವಂತನಿಂದ, ಅದನ್ನ ಸರ್ಗ ಅಂತ ಹೇಳ್ತಾರೆ. ಅದು ಪಂಚಮಹಾಭೂತಗಳಿಂದ ಆದದ್ದು, ಪಂಚಮಹಾಭೂತಗಳ ಸೃಷ್ಟಿ. ನಂತರ ವಿಸರ್ಗ ಅಂತ ಹೇಳಿದ್ರೆ ಈ ಪಂಚಮಹಾಭೂತಗಳನ್ನ ಉಪಯೋಗಿಸಿ ನಂತರ ಬೇರೆ ಜೀವಿಗಳನ್ನ ಸೃಷ್ಟಿ ಮಾಡುವಂಥದ್ದು, ಬೇರೆ ಬೇರೆ ಶರೀರಗಳನ್ನ ಸೃಷ್ಟಿ ಮಾಡುವುದು. ಮತ್ತು ಆ ಶರೀರದೊಳಗೆ ಪರಮಾತ್ಮನನ್ನ ಇರಿಸುವುದು ಕೂಡ ಈ ಭಗವಂತನದ್ದೇ ಕೆಲಸ. ಆ ಕ್ಷೀರೋದಕಶಾಹಿ ವಿಷ್ಣು ತಾನೇ ಪ್ರವೇಶ ಮಾಡಿ ಈ ಜೀವಿಗಳು ಕೆಲಸ ಮಾಡುವಂತೆ ಆತನು ಮಾಡ್ತಾನೆ. ಅಂತಹ ಭಗವಂತನು ನನ್ನ ಮೇಲೆ ಪ್ರಸನ್ನನಾಗಿ ನನ್ನ ವಚನಗಳನ್ನು ಅಲಂಕರಿಸಲಿ, ಅಂದ್ರೆ ನಾನು ಸರಿಯಾದಂತಹ ರೀತಿಯಲ್ಲಿ ವಿಚಾರಗಳನ್ನು ತಿಳಿಸುವಂತೆ ನನಗೆ ಆ ಶಕ್ತಿಯನ್ನ ಭಗವಂತ ಕೊಡಲಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೆ ವಪುರ್ಜ್ಞಾನಮಯಂ ಸೌಮ್ಯ ಮುಖಾಂಬುರು ಹಾಸವಂ. ವೇದ ಸಾಹಿತ್ಯವನ್ನು ರಚಿಸಿದ ವಾಸುದೇವನ ಅವತಾರವಾದ ಶ್ರೀಲ ವೇದವ್ಯಾಸರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಶುದ್ಧ ಭಕ್ತರು ಭಗವಂತನ ಮುಖಕಮಲದಿಂದ ಹೊರಹೊಮ್ಮುವ ದಿವ್ಯ ಜ್ಞಾನವೆಂಬ ಅಮೃತವನ್ನು ಪಾನ ಮಾಡುತ್ತಾರೆ. ಶುಕದೇವ ಗೋಸ್ವಾಮಿಗಳು ತಮ್ಮ ತಂದೆಯಾದಂತಹ ವೇದವ್ಯಾಸರಿಗೆ ಆ ಒಂದು ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲಭ್ಯವಿರುವಂತಹ ಎಲ್ಲಾ ವೇದ ಸಾಹಿತ್ಯದ ಕರ್ತೃ ಯಾರು ಅಂತ ಹೇಳಿದ್ರೆ ಅದು ವೇದವ್ಯಾಸರು. ವೇದಗಳನ್ನು 4 ವಿಭಾಗಗಳನ್ನಾಗಿ ಮಾಡಿದ್ದು ಕೂಡ ಅವರೇ ಆಗಿದ್ದಾರೆ. ಅಂತಹ ವೇದವ್ಯಾಸರ ಅನುಗ್ರಹವನ್ನು ಕೂಡ ಶುಕದೇವ ಗೋಸ್ವಾಮಿಗಳು ಪಡೆದುಕೊಳ್ತಾ ಇದ್ದಾರೆ. ಏತದೇವಾತ್ಮಭೂರಾಜನ್ ನಾರದಾಯ ವಿಪೃಚ್ಛತೆ ವೇದ ಗರ್ಭೋಭ್ಯದಾತ್ ಸಾಕ್ಷಾತ್ ಯದಾಹ ಹರಿರಾತ್ಮನಃ. ಪ್ರಿಯ ದೊರೆಯೇ, ಮೊಟ್ಟ ಮೊದಲು ಹುಟ್ಟಿದವನು ಬ್ರಹ್ಮ. ಹುಟ್ಟಿನಿಂದಲೇ ವೇದಜ್ಞಾನದಿಂದ ತುಂಬಿದ್ದ ಬ್ರಹ್ಮ ಭಗವಂತನ ಸ್ವಂತ ಮಗ. ಅವನಿಗೆ ಭಗವಂತ ನೇರವಾಗಿ ವೇದವನ್ನು ಉಪದೇಶಿಸಿದ. ಪ್ರಶ್ನೆ ಕೇಳಿದ ನಾರದರಿಗೆ ಬ್ರಹ್ಮ ಕೂಡ ಅದೇ ಕ್ರಮದಲ್ಲಿ ವೇದವನ್ನು ಕುರಿತು ಹೇಳಿದ. ಈಗ ನಾವು ತಿಳಿದುಕೊಳ್ಳಿಕ್ಕೆ ಹೊರಟಿರುವಂತಹ ವಿಚಾರ ವಸ್ತು ಏನು ಅಂತ ಹೇಳಿದ್ರೆ, ಈ ಭೌತಿಕ ಪ್ರಪಂಚದ ಸೃಷ್ಟಿ ಯಾವ ರೀತಿಯಾಗಿ ಆಯಿತು ಅಂತ ಹೇಳಿ. ಹಾಗಾದ್ರೆ ಅದನ್ನು ಯಾರಿಂದ ಕೇಳಬೇಕು? ಒಂದು ಭಗವಂತನಿಂದ ನೇರವಾಗಿ ಕೇಳಿ ತಿಳ್ಕೊಳ್ಬಹುದು, ಆ ಸೌಲಭ್ಯ ನಮಗಿಲ್ಲ. ಆದ್ರೆ ಭಾಗವತದಲ್ಲಿ ಬ್ರಹ್ಮದೇವನಿಂದಲೇ ಕೇಳಿ ತಿಳ್ಕೊಳ್ಳುವಂತಹ ಒಂದು ಅವಕಾಶವನ್ನ ಇಲ್ಲಿ ನೀಡಿದ್ದಾರೆ. ಸೃಷ್ಟಿಯನ್ನ ಮಾಡಿದ್ದು ಯಾರು ಅಂದ್ರೆ ಈ ವಿಸರ್ಗವನ್ನ, 2ನೇ ಹಂತದ ಸೃಷ್ಟಿಯನ್ನ ಮಾಡಿದ್ದು ಬ್ರಹ್ಮದೇವ. ಹಾಗಾಗಿ ಆ ಒಂದು ಸೃಷ್ಟಿ ಕಾರ್ಯದ ಬಗ್ಗೆ ತಿಳಿಸ್ಲಿಕ್ಕೆ ಸಮರ್ಪಕವಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದೇ ಬ್ರಹ್ಮದೇವ. ಹೀಗೆ ಬ್ರಹ್ಮದೇವರಲ್ಲಿ ನಾರದ ಮುನಿಗಳು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿದ್ರೆ,
ಬ್ರಹ್ಮದೇವರೇ ಎಲ್ಲವನ್ನು ಮಾಡುವುದು ಅನ್ನುವಂತಹ ರೀತಿಯಲ್ಲಿ. ಒಂದು ವೇಳೆ ಬ್ರಹ್ಮದೇವರೇ ಎಲ್ಲವನ್ನು ಮಾಡುವುದು ಅಂತ ಆದ್ರೆ ನೀವು ಯಾರನ್ನ ಕುರಿತಾಗಿ ತಪಸ್ಸು ಮಾಡ್ತೀರಾ? ಇಷ್ಟೊಂದು ಕಠಿಣವಾದಂತಹ ತಪಸ್ಸನ್ನು ಯಾತಕ್ಕೋಸ್ಕರ ಮಾಡ್ತೀರಾ? ಇದು ನಾರದ ಮುನಿಗಳ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಬ್ರಹ್ಮದೇವರು ಯಾವ ರೀತಿಯಾಗಿ ಉತ್ತರ ಕೊಡುತ್ತಾರೆ ಅದು ನಮ್ಮ ಮುಂದಿನ ಅಧ್ಯಯನದ ವಿಚಾರ. ಹಾಗಾಗಿ ನಾವು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಾವು ಇನ್ನು ಮುಂದಕ್ಕೆ ಈ 5ನೇ ಅಧ್ಯಾಯದಿಂದ ಕಲೀಲಿಕ್ಕೆ ಹೊರಟಿರುವಂತಹ ವಿಚಾರಗಳು ಅದು ತುಂಬಾ ಜಟಿಲವಾದಂತಹ ವಿಚಾರಗಳು. ನಮ್ಮ ಬುದ್ಧಿಶಕ್ತಿಗೆ ನಿಲುಕದೇ ಇರುವಂತಹ ವಿಚಾರಗಳು. ಅವುಗಳನ್ನ ಪ್ರತ್ಯಕ್ಷವಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನ ನಾವು ಶಬ್ದ ಪ್ರಮಾಣದಿಂದಲೇ ತಿಳಿದುಕೊಳ್ಳಬೇಕು. ಆ ರೀತಿಯಾಗಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗೆ ಮಾಡುವುದರಿಂದ ಮುಂದಕ್ಕೆ ನಮಗೆ ಅದು ಅನುಭವಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತು ಶುಕದೇವ ಗೋಸ್ವಾಮಿಗಳಲ್ಲಿ ಎಲ್ಲ ಗುರು ಪರಂಪರೆಯಲ್ಲಿಯೂ ಕೂಡ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವುದು ಏನು ಅಂತ ಹೇಳಿದ್ರೆ, ನಮ್ಮ ಈ ಒಂದು ಭಾಗವತದ ಅಧ್ಯಯನ ಏನಿದೆ ಇದು ಈಗ ಮೂಲ ವಿಚಾರಗಳ ಕಡೆಗೆ ನಾವು ಹೊರಡ್ತಾ ಇದ್ದೇವೆ. ಇಷ್ಟರ ತನಕ ಪೀಠಿಕೆಯನ್ನೇ ನಾವು ನೋಡ್ತಾ ಇದ್ದದ್ದು. ಭಾಗವತ ಯಾತಕ್ಕೋಸ್ಕರ ಹೇಳಲಾಯಿತು, ಯಾರು ಹೇಳಿದ್ರು, ಹೇಳಿದವರ ಹಿನ್ನೆಲೆ ಏನು, ಕೇಳಿದವರ ಹಿನ್ನೆಲೆ ಏನು, ಎಲ್ಲ ಘಟನೆಗಳನ್ನ ತಿಳಿದುಕೊಂಡು ನಾವು ಒಂದು ಬಹಳ ಪ್ರಮುಖವಾದಂತಹ ಘಟ್ಟವನ್ನ ಇಲ್ಲಿ ಬಂದು ಸೇರಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ನಾವು ಶುಕದೇವ ಗೋಸ್ವಾಮಿಗಳ ಸ್ತುತಿಗಳನ್ನೇ ಕೇಳಿರುವಂತಹದ್ದು. ಅದಕ್ಕಿಂತ ಹೆಚ್ಚಿನದ್ದೇನು ಕೂಡ ಇವತ್ತಿನ ಅಧ್ಯಾಯದಲ್ಲಿ ಬರುವುದಿಲ್ಲ. ಆದರೆ ಮುಂದೆ ಬರುವಂತಹ ಅಧ್ಯಾಯದಲ್ಲಿ ತಾವೆಲ್ಲರೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಹಾಗೆ ಮಾಡುವುದರಿಂದ ನಾವು ಈಗ ಕೈಗೊಂಡಿರುವಂತಹ ಈ ಭಾಗವತದ ಅಧ್ಯಯನವು ಕೂಡ ಯಶಸ್ವಿಯಾಗಿ ನಮಗೆ ಇದರಿಂದ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವ ಹಾಗೆ ಆಗ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ನೀವು ಈಗ ಭಾಗವತವನ್ನ ನಾವು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಈಗ ಏನು ಭಾಗವತವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ, ಈ ಒಂದು ಅವಕಾಶ ಜೀವನದಲ್ಲಿ ಇನ್ನೊಂದು ಸಲ ಬರಬಹುದು ಅನ್ನುವಂತಹ ಭರವಸೆ ಇರುವುದಿಲ್ಲ. ಹಾಗಾಗಿ ಈಗ ನಾವು ಏನು ತಿಳ್ಕೊಳ್ಳಿಕ್ಕೆ ಅಂತ ಹೊರಟಿದ್ದೇವೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಅಧ್ಯಯನವನ್ನ ನಾವು ಅರ್ಧಕ್ಕೆ ನಿಲ್ಲಿಸಬಾರದು. ನಿಲ್ಲಿಸಿದ್ರೆ ಮತ್ತೆ ಅದನ್ನೇ ಮತ್ತೊಮ್ಮೆ ಪ್ರಾರಂಭಿಸುವಂತದ್ದು ಬಹಳ ಕಷ್ಟ. ಆದ್ದರಿಂದ ಇಷ್ಟು ತನಕ ನಾವು ಏನು ಓದಿದ್ದೇವೆ ಅದು ನಮಗೆ ಮುಂದಿನ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಪೂರಕವಾಗಿ ನಮಗೆ ಅದು ಸಹಾಯಕವಾಗಲಿ. ಆ ಗುರು ಪರಂಪರೆ, ಶ್ರೀಲ ಪ್ರಭುಪಾದರು, ಗುರು ಮಹಾರಾಜ್ ಎಲ್ಲರ ಒಂದು ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನಾನು ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಮುಂದಿನ ಅಧ್ಯಯನಗಳಲ್ಲಿ ಈ ಸೃಷ್ಟಿಯ ಒಂದು ಕಾರ್ಯ ಯಾವ ರೀತಿಯಾಗಿ ನಡೆಯಿತು ಅನ್ನುವುದನ್ನ ಇಲ್ಲಿ ನಾವು ಸ್ವಲ್ಪ ತಿಳ್ಕೊಂಡಿದ್ದೇವೆ. ಭಗವದ್ಗೀತೆಯಲ್ಲಿ ಮತ್ತೆ ಭಾಗವತದಲ್ಲಿ ಹಿಂದೆ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ಪ್ರಪಂಚದ ಒಂದು ಮೂಲ ಘಟಕಾಂಶಗಳು ಯಾವ ರೀತಿಯಾಗಿದೆ ಇತ್ಯಾದಿಗಳನ್ನ ಭೂಮಿ ರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯನ್ಮೇ ಭಿನ್ನ ಪ್ರಕೃತಿ ರಷ್ಟದ ಇತ್ಯಾದಿ ವಿಚಾರಗಳನ್ನ ತಿಳಿಸುವಾಗ ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಇದನ್ನ ಬಹಳ ವಿವರವಾಗಿ ತಿಳಿದುಕೊಳ್ಳುವಂತಹ ಅವಕಾಶ ಈಗ ನಮಗೆ ಸಿಗ್ತಾ ಇದೆ. ಇದನ್ನು ನಾವು ಮುಂದಕ್ಕೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಧನ್ಯವಾದಗಳು. ಹರೇ ಕೃಷ್ಣ.